ಯಾ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಣತಿ ಅಕಾಡೆಮಿ ವೇರ್ ವಿ ಟರ್ನ್ ಯುವರ್ ಡ್ರೀಮ್ಸ್ ಇನ್ ಟು ರಿಯಾಲಿಟಿ. ಈ ಪರ್ಟಿಕ್ಯುಲರ್ ಕೋರ್ಸ್ ಏನಿದೆ, ದಿಸ್ ಇಸ್ ಪ್ಲಾನ್ ಫಾರ್ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್. ನನ್ನ ಹೆಸರು ಪವನ್ ಪ್ರಕಾಶ್ ಅಂತ ಅಂಡ್ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಯುವರ್ ಜಿಯೋಗ್ರಫಿ ಸೆಷನ್. ಆಯ್ತಾ, ಸ್ಕೂಲಲ್ಲಿ ಕೂಡ ನೀವು ಜಿಯೋಗ್ರಫಿನ ಕಲ್ತಿರ್ತೀರ, ಭೂಗೋಳ ಶಾಸ್ತ್ರ. ಟೀಚರ್ಸ್ ಕೆಲವರು ಫ್ಯಾಕ್ಚುವಲ್ ಆಗಿ ಹೇಳ್ಕೊಟ್ಟಿರ್ತಾರೆ, ಕೆಲವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಟ್ಟಿರ್ತಾರೆ. ತುಂಬಾ ಜನಕ್ಕೆ ಅರ್ಥ ಆಗಿರುತ್ತೆ, ತುಂಬಾ ಜನಕ್ಕೆ ಅರ್ಥ ಆಗದೆ ಇರುತ್ತೆ. ಓಕೆ, 10% ಆಫ್ ದ ಸಿಲೆಬಸ್ ಏನಿದೆ ಎಕ್ಸಾಮ್ದು, ಇದನ್ನ ಅವರು ಜಿಯೋಗ್ರಫಿಗೆ ಡೆಡಿಕೇಟ್ ಮಾಡಿದ್ದಾರೆ. ಸೊ ಫ್ರಮ್ ಮೈ ಸೈಡ್ I will make sure that you people have the almost all conceptual clarity. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಹೇಳ್ಕೊಂಡು ಹೋಗಲ್ಲ, ನಿಮ್ಮ ತಲೆಯಲ್ಲಿ ಬರೀ ಇನ್ಫಾರ್ಮೇಷನ್ ತುಂಬಿಸ್ಕೊಂಡು ಹೋಗಲ್ಲ. ತುಂಬ ವಿಜುವಲೈಸೇಷನ್ ಆಗಿ, ತುಂಬ ಕಾನ್ಸೆಪ್ಚುವಲ್ ಆಗಿ ಸಬ್ಜೆಕ್ಟ್ನ ಮಾಡ್ಕೊಂಡು ಹೋಗ್ತೇನೆ. ಸೊ ಕ್ವಶನ್ ಪೇಪರಲ್ಲಿ 10 ಕ್ವಶನ್ ಬಂದರು, 20 ಕ್ವಶನ್ ಬಂದರು, ನೀವು 10ಕ್ಕೆ 10, 20ಕ್ಕೆ 20 ಕರೆಕ್ಟ್ ಮಾಡೋ ಥರ ಕಾನ್ಸೆಪ್ಚುವಲ್ ಕ್ಲಾರಿಟಿ ನನ್ನ ಸೈಡಿಂದ ನಿಮಗೆ ಸಿಕ್ಕೇ ಸಿಗುತ್ತೆ. ಬಟ್ ಆ್ಯಸ್ ಯು ನೋ, 2-way ಕಮ್ಯುನಿಕೇಷನ್ ಇದು. ನಾನು ನಿಮಗೆ ಹೇಳ್ಕೊಡೋದನ್ನ, ನಾನು ನಿಮಗೆ ಕಲಿಸ್ಕೊಡೋದನ್ನ ನೀವು ಅವತ್ತೇ ರಿವಿಷನ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಒಂದೇ ದಿನದಲ್ಲಿ 50 kg ಮೂಟೆ ಎತ್ತಾಕೋ ಬದಲು ದಿನಕ್ಕೆ 1 kg ಎತ್ತಿಟ್ಟು 50 ದಿನ ಎತ್ತಿಟ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕನ್ಸಿಸ್ಟೆನ್ಸಿ. ಸೊ ನೀವು ನಿಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕಿ, ನಾನು ನಮ್ಮ ಕಡೆಯಿಂದ ಎಫರ್ಟ್ಸ್ ಹಾಕ್ತೇನೆ. ಸೊ ಮೇಕ್ ಶೋರ್ ದಟ್ ಎಂಡ್ ಆಫ್ ದ ಡೇ ಇಟ್ ಇಸ್ ವೆರಿ ಸಿಂಪಲ್. ನೀವು ಸೆಲೆಕ್ಟ್ ಆದರೆ ನಾವು ಗೆದ್ದಂಗೆ. ವಿ ವಿಲ್ ಮೇಕ್ ಶೋರ್ ದಟ್ ಯು ಗೆಟ್ ಸೆಲೆಕ್ಟೆಡ್. ದ ಓನ್ಲಿ ಥಿಂಗ್ ಇಸ್ ನಿಮ್ಮ ಕಡೆಯಿಂದ ನಿಮ್ಮ ಎಫರ್ಟ್ಸ್ ಸಿನ್ಸಿಯರ್ ಆಗಿರಲಿ, ನನ್ನ ಕಡೆಯಿಂದ ಆಸ್ ಅ ಟೀಚರ್ ನನ್ನ ಎಫರ್ಟ್ಸ್ ಸಿನ್ಸಿಯರ್ ಆಗಿರುತ್ತೆ. ಓಕೆ, ಫಸ್ಟ್ ಸಿಲೆಬಸ್ ಸ್ಟಾರ್ಟ್ ಮಾಡಿಬಿಡ್ತೇನೆ. ಐ ವಿಲ್ ಟೆಲ್ ಯು ನನ್ನ ಓವರ್ವ್ಯೂ ಆಫ್ ದ ಸಿಲೆಬಸ್. ನಿಮ್ಗೊಂದು ಐಡಿಯಾ ಸಿಗುತ್ತೆ ನೀವು ಯಾವ್ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕಂತ. ನೋಡಿ, UPSC ಲೆವೆಲ್, KPSC ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ತುಂಬ ಸಿಂಪಲ್ ಸಿಲೆಬಸ್, ತುಂಬ ಚಿಕ್ಕ ಸಿಲೆಬಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಫ್ ಯು ಲಿಸನ್ ಟು ಮೀ, ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲೆಬಸ್ ಆಲ್ಸೋ. ತುಂಬ ಚೆನ್ನಾಗಿದೆ. ದ ಫಸ್ಟ್ ಚಾಪ್ಟರ್ ಏನಿದೆ ಅಲ್ವಾ, ಹೆಡ್ಡಿಂಗ್ ದ ಅರ್ತ್ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ ರಿಯಾಲಿಟಿ ದಿಸ್ ಇಸ್ ದ ಯೂನಿವರ್ಸ್. ಅರ್ತ್ ಸ್ಟಾರ್ಟ್ ಆಗೋದು ಲಿಥೋಸ್ಪಿಯರ್ ಇಂದ. ಇನ್ಫ್ಯಾಕ್ಟ್ ಅರ್ತ್ ಸ್ಟಾರ್ಟ್ ಆಗೋದು ಲಿಥೋಸ್ಪಿಯರ್ ಇಂದ. ಬಟ್ ಚಾಪ್ಟರ್ 1 ನಾನು ಯೂನಿವರ್ಸ್ ಅಂತ ಕರಿತೇನೆ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ದ ಯೂನಿವರ್ಸ್ ಶೇಪ್ ಆಫ್ ದ ಅರ್ತ್. ನಾವಿಲ್ಲಿ ಭೂಮಿಯ ಆಕಾರದ ಬಗ್ಗೆ ಕಲಿಬೇಕಾಗತ್ತೆ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಶೇಪ್ ಆಫ್ ದ ಅರ್ತ್. ತುಂಬಾ ಜನ ಭೂಮಿ ಫ್ಲಾಟ್ ಆಗಿದೆ ಅಂತ ಹೇಳ್ತಾರೆ, ಇವಾಗಲೂ ಕೂಡ ನಂಬ್ತಾರೆ. ತುಂಬಾ ಜನ ಅರ್ತ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ. ಇದಕ್ಕೆ ಸಾಬೀತ್ ಮಾಡುವಂತ ಫ್ಯಾಕ್ಟ್ಸ್ ಏನಿದೆ, ಪ್ರೂಫ್ಸ್ ಏನಿದೆ, ವಿಜುವಲೈಸೇಷನ್ ಅಲ್ಲಿ ನಾವು ಇದನ್ನ ಕಲಿತೇವೆ. ದ ಫಸ್ಟ್ ಟಾಪಿಕ್ ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ ಅಲ್ಲಿ, ಟೇಕ್ ದ ಸಿಲೆಬಸ್ ಕಾಪಿ. ದ ಫಸ್ಟ್ ಟಾಪಿಕ್ ಇಸ್ ಯೂನಿವರ್ಸ್ ಅಂಡ್ ದ ಶೇಪ್ ಆಫ್ ದ ಅರ್ತ್. ನೋಡಿ, ನನ್ನ ಕ್ಲಾಸಲ್ಲಿ ನಾನು ಡಿಕ್ಟೇಟ್ ಕೂಡ ಮಾಡ್ತೇನೆ. ಐ ವಿಲ್ ಗಿವ್ ಯು ದ ಡಿಕ್ಟೇಷನ್ಸ್ ಇನ್ ಇಂಗ್ಲಿಷ್ ಮೀಡಿಯಂ. ಇಂಗ್ಲೀಷಲ್ಲಿ ಇರುತ್ತೆ ನನ್ನ ಡಿಕ್ಟೇಷನ್ಸ್. ಜೊತೆಗೆ ನಾನು ಹೇಳುವಂಥ ಯಾವುದೋ ಒಂದು ಫ್ಯಾಕ್ಟ್ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ರೆ, ನಿಮಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ, ನೀವು ರನ್ನಿಂಗ್ ನೋಟ್ಸ್ನ ಬರ್ಕೊಳ್ತಾನೆ ಇರಿ. ಓಕೆ, ಮೇಕ್ ಶೋರ್ ಯುವರ್ ಹ್ಯಾಂಡ್ ಈಸ್ ಹ್ಯಾವಿಂಗ್ ಅ ಪೆನ್. ಯಾವಾಗ ಕ್ಲಾಸ್ ಕೇಳ್ತಿರೋ ಒಂದು ವೈಟ್ ಶೀಟ್, ಒಂದು ಪೆನ್ ಯಾವಾಗಲೂ ಇರಬೇಕು. ನನ್ನ ಕ್ಲಾಸ್ ಅಂತ ಇಲ್ಲ, ಯಾರದೇ ಕ್ಲಾಸ್ ಆಗಿರಲಿ. ಬಿಕಾಸ್ ಫ್ಯಾಕಲ್ಟಿ ಪ್ರತಿಯೊಂದನ್ನ ಕೂಡ ಡಿಕ್ಟೇಟ್ ಮಾಡದೇ ಇರ್ಬೋದು, ಬಟ್ ಅವ್ರು ಪ್ರತಿಯೊಂದನ್ನ ಕೂಡ ಹೇಳ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಯಾವುದೇ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಅನ್ಸೋದ್ರು ಕೂಡ ಅಲ್ಲಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ತುಂಬಾ ಜನಕ್ಕೆ ನೋಟ್ ಮೇಕಿಂಗ್ ಕೂಡ ಗೊತ್ತಿರಲ್ಲ, ನೋಟ್ಸ್ನ ಹೇಗೆ ಬರ್ಕೋಬೇಕಂತ. ಲೆಟ್ ಮಿ ಶೋ ಯು ಹೌ ಟು ಮೇಕ್ ನೋಟ್ಸ್ ಇನ್ ಮೈ ಕ್ಲಾಸ್. ಒಂದು ಓವರ್ವ್ಯೂ ಕೊಟ್ಬಿಡ್ತೇನೆ, ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್. ಓಕೆ, ನಿಮ್ಗೊಂದು ಐಡಿಯಾ ಸಿಗ್ಲಿ ನೋಟ್ಸ್ನ ಹೇಗೆ ಮಾಡ್ಬೇಕಂತ. ನನ್ನ ಕ್ಲಾಸ್ ಅಂತ ಅಲ್ಲ, ಯಾರದೇ ಕ್ಲಾಸ್ ಆಗಿರಲಿ, ನೋಟ್ಸ್ ಮಾಡೋದು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ನೋಡಿ, ಇದು ಒಂದು ಸಿಂಗಲ್ ಶೀಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸಾರಿ ಒನ್ ಸೆಕೆಂಡ್, ಇದನ್ನ ಒಂದು ಶೀಟ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಓವರ್ವ್ಯೂ ಕೊಟ್ಬಿಡ್ತೇನೆ. ನನ್ನ ಕ್ಲಾಸಲ್ಲಿ ನೀವು ನೋಟ್ಸ್ ಹೇಗೆ ಮಾಡ್ಕೋಬೇಕಂತ. ರೈಟ್ ಸೈಡ್ 1/4 ಜಾಗನ ಖಾಲಿ ಬಿಡಿ. ಐದರ್ ನೀವು ಈ ತರ ಆದ್ರೂ ಖಾಲಿ ಬಿಡ್ಬೋದು, ಅಥವಾ ನಿಮಗೆ ಬೇಕಿದ್ರೆ ಕೆಳಗಡೆ 1/4 ಆದ್ರೂ ಖಾಲಿ ಬಿಡಿ. ಯಾವ್ದಾದ್ರು ಒಂದು ಜಾಗದಲ್ಲಿ ಖಾಲಿ ಬಿಡಿ. ಇದನ್ನ ನೀವು ಡಿಕ್ಟೇಷನ್ಸ್ ಆಗಿ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ವಿಷಯ ಹೇಳಿದೆ, ನಿಮ್ಗೆ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ದ ನೋಟ್ಸ್ ಹಿಯರ್. ಅರ್ಥ ಆಗ್ತಿದೆಯಾ? ಈ ಜಾಗನ ಖಾಲಿ ಬಿಡಿ, ಬಿಕಾಸ್ ದಿಸ್ ಇಸ್ ಮೈ ಕ್ಲಾಸ್ ಡಿಕ್ಟೇಷನ್. ಈ ಜಾಗದಲ್ಲಿ ನೀವು ರಿಲೇಟೆಡ್ ಟಾಪಿಕ್ಸ್ನ ಬರ್ಕೋಬಹುದು. ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇಕ್ ನೋಟ್ಸ್ ಇನ್ ಮೈ ಕ್ಲಾಸ್. ನಿಮ್ಮ ಕೈ ಎಷ್ಟು ಕೆಲಸ ಮಾಡುತ್ತೋ ನಿಮ್ಮ ತಲೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇದು ಮೂವಿ ಅಲ್ಲ, ದಿಸ್ ಇಸ್ ನಾಟ್ ಅ ಮೂವಿ ಥಿಯೇಟರ್. ನೀವು ಪಾಪ್ಕಾರ್ನ್ ತಿನ್ನಂಗಲ್ಲ ಇದು. ಪೇಪರ್ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ, ಹೇಳಿದ್ದನ್ನ ಬರ್ಕೊಳ್ತಾ ಹೋಗಿ. ಓಕೆ, ದಟ್ ಇಸ್ ಒನ್ ಥಿಂಗ್ ಐ ವಾಂಟೆಡ್ ಟು ಸೇ. ಹೇಗೆ 1/4 ಸೆಕ್ಷನ್ ಅಲ್ಲಿ ರನ್ನಿಂಗ್ ನೋಟ್ಸ್ ತಗೊಳ್ಳಿ, 3/4 ಸೆಕ್ಷನ್ ಅಲ್ಲಿ ಏನ್ ಬರೀಬೇಕು ಅದನ್ನ ನಾನು ಡಿಕ್ಟೇಟ್ ಮಾಡ್ತೇನೆ. ನಾವು ಕಮಿಂಗ್ ಬ್ಯಾಕ್ ಟು ದ ಸಿಲೆಬಸ್ ಕಾಪಿ. ಜಸ್ಟ್ ಹೇಳಬೇಕಿತ್ತು, ಸೊ ಐ ಜಸ್ಟ್ ಆಡೆಡ್ ಇಟ್. ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಎಸ್, ದ ಫಸ್ಟ್ ಟಾಪಿಕ್ ದ ಯೂನಿವರ್ಸ್ ಅಂಡ್ ದ ಶೇಪ್ ಆಫ್ ದ ಅರ್ತ್. ಫಸ್ಟ್ ಪೇಜ್ ಅಲ್ಲಿ ಬರ್ಕೊಳ್ಳಿ. ಸೆಕೆಂಡ್ ಚಾಪ್ಟರ್ ದ ಆಕ್ಸಿಸ್ ಆಫ್ ದ ಅರ್ತ್. ನೋಡಿ, ಆಕ್ಸಿಸ್ ಅಂದ್ರೆ ಇಮ್ಯಾಜಿನರಿ ಲೈನ್ ದಟ್ ಈಸ್ ಪಾಸಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಅಂದ್ರೆ ಭೂಮಿ ಈ ತರ ಸ್ಪಿನ್ ಆಗ್ತಿದೆ ಅಲ್ವಾ, ಇದನ್ನ ರೊಟೇಷನ್ ಅಂತ ಕರಿತೇವೆ. ಈ ರೊಟೇಷನ್ ಆಗ್ಬೇಕಾದ್ರೆ ಒಂದು ಮೇಲ್ಗಡೆಯಿಂದ ಟಾಪ್, ಒಂದು ಕೆಳಗಿಂದ ಟಾಪ್ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ. ಈ ಮೇಲ್ಗಡೆ ಇರುವಂತ ಟಾಪ್, ಕೆಳಗಡೆ ಇರುವ ಟಾಪ್ ಅಲ್ಲಿ ಯಾವ ಲೈನ್ ಮೇಲೆ ಇದು ಸ್ಪಿನ್ ಆಗ್ತಿದೆ ಅಲ್ವಾ, ಈ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಅರ್ತ್ ವೇರ್ ದ ಅರ್ತ್ ಈಸ್ ರೊಟೇಟಿಂಗ್, ಇದನ್ನ ನಾವು ಆಕ್ಸಿಸ್ ಅಂತ ಕರಿತೇವೆ. ದೇ ಆರ್ ಟಾಕಿಂಗ್ ಅಬೌಟ್ ದ ಆಕ್ಸಿಸ್ ಆಫ್ ದ ಅರ್ತ್. ಈ ಭೂಮಿಯ ಆಕ್ಸಸ್ ಯಾವ ತರ ಟಿಲ್ಟ್ ಆಗಿದೆ, ಈ ಟಿಲ್ಟ್ ಇಂದ ಏನೇನ್ ಚೇಂಜಸ್ ಆಗುತ್ತೆ, ಪ್ರತಿಯೊಂದನ್ನ ಕೂಡ ನಾವಿಲ್ಲಿ ಕಲಿತಾ ಇದ್ದೇವೆ. ಇನ್ ಸಿಂಪಲ್, ವಾಟ್ ಇಸ್ ದ ಮೀನಿಂಗ್ ಆಫ್ ಆಕ್ಸಿಸ್? ಅಂಡ್ ಇಮ್ಯಾಜಿನರಿ ಲೈನ್ ಬರ್ಕೊಳ್ಳಿ ಬೇಕಿದ್ರೆ.
an imaginary line that is passing from north pole to the south pole of the earth. An imaginary line that is passing through the north pole to the south pole of the earth, which is helping in the rotation of the earth. ಭೂಮಿ ತಿರುಗೋದಕ್ಕೆ ಈ ಆಕ್ಸಿಸ್ ಕಾರಣ. Okay, that is one thing. ಇದನ್ನ ಇನ್ನೂ ಡೆಪ್ತ್ ಆಗಿ ತಿಳ್ಕೊಳ್ತೇವೆ, nothing to worry. Third topic, rotation. ರೊಟೇಷನ್ ಅಂದ್ರೆ ಇರೋ ಜಾಗದಲ್ಲಿ ಇಟ್ಕೊಂಡು ತಿರುಗುವಂಥದ್ದು, ಇದನ್ನ ನಾವು ರೊಟೇಷನ್ ಅಂತ ಕರಿತೇವೆ. ದಿಸ್ ಇಸ್ ರೊಟೇಷನ್. ಫಾರ್ ಎಕ್ಸಾಂಪಲ್, ಅರ್ತ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ಭೂಮಿ ತನ್ನ ಆಕ್ಸಿಸ್ ಅಲ್ಲಿ ತಿರುಗ್ತಾ ಇದೆ ಅಲ್ವಾ, ಇದನ್ನ ರೊಟೇಷನ್ ಅಂತ ಕರೀತಾರೆ. ರೊಟೇಷನ್ ಮುಂದ್ಗಡೆ ಬರ್ಕೊಳ್ಳಿ, ಡೇ ಅಂಡ್ ನೈಟ್. ಈ ರೊಟೇಷನ್ ಇಂದ ನಮಗೆ ದಿನ ಮತ್ತೆ ರಾತ್ರಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ರೊಟೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೇ ಅಂಡ್ ನೈಟ್. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರೆವಲ್ಯೂಷನ್. ಫಸ್ಟ್ ಆಫ್ ಆಲ್, ರೆವಲ್ಯೂಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಿಮಗೆ ಕತೆ ಗೊತ್ತಿರುತ್ತೆ, ಗಣೇಶ ಅವರು ಶಿವ ಮತ್ತೆ ಪಾರ್ವತಿಯವ್ರ ಸುತ್ತೂರ 3 ರೌಂಡ್ ತಿರುಗ್ತಾರೆ ಭೂಮಿ ಸುತ್ತದಂಗೆ. ಇಲ್ಲೇನಾಗುತ್ತೆ, ಶಿವ ಮತ್ತೆ ಪಾರ್ವತಿಯವ್ರು ಕೂತ್ಕೊಂಡಿದ್ದಾರೆ. ಯಾವಾಗ ಗಣೇಶ ಅವರು ಶಿವ ಮತ್ತೆ ಪಾರ್ವತಿಯವ್ರ ಸುತ್ತೂರ ತಿರುಗ್ತಿದ್ರಲ್ವಾ, ಇದನ್ನ ನಾವು ರೆವಲ್ಯೂಷನ್ ಅಂತ ಕರಿತೇವೆ, ಪ್ರದಕ್ಷಿಣೆ ಅಂತ ಕರಿತೇವೆ. ಇನ್ ಸಿಂಪಲ್, ರೆವಲ್ಯೂಷನ್ ನ ಭೂಮಿ ಸೂರ್ಯನ ಸುತ್ತೂರ ರಿವಾಲ್ವ್ ಮಾಡ್ತಿದೆ, ಚಂದ್ರ ಭೂಮಿ ಸುತ್ತೂರ ರಿವಾಲ್ವ್ ಮಾಡ್ತಿದ್ದಾರೆ, ಪ್ರದಕ್ಷಿಣೆ ಹಾಕೋದಿದೆ ಅಲ್ವಾ. ದಿಸ್ ಇಸ್ ನಥಿಂಗ್ ಬಟ್ ದ ರೆವಲ್ಯೂಷನ್. ರೊಟೇಷನ್ ಅಂದ್ರೆ ಇರೋ ಜಾಗದಲ್ಲಿ ಬುಗುರಿ ತಿರುಗ್ದಂಗೆ ತಿರುಗೋದು. ರೆವಲ್ಯೂಷನ್ ಅಂದ್ರೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋದು. ಸೊ ರೆವಲ್ಯೂಷನ್ ಇಂದ ಏನಾಗುತ್ತೆ, ನಮಗೆ ಸಮ್ಮರ್ ಸೀಸನ್ ಬೇಸಿಗೆ ಕಾಲ ಮತ್ತೆ ವಿಂಟರ್ ಸೀಸನ್ ಚಳಿಗಾಲದ ಅನುಭವ ಆಗುತ್ತೆ. ಅದು ಹೇಗಾಗತ್ತೆ, ಯಾವ ರೀತಿ ಆಗತ್ತೆ, ಅದ್ರ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬರ್ಕೊಳ್ಳಿ, ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್. ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್. ಈ ಲ್ಯಾಟಿಟ್ಯೂಡ್ಸ್ ಮತ್ತೆ ಲಾಂಗಿಟ್ಯೂಡ್ಸ್ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡಲ್ಲ, ಬಿಕಾಸ್ ಅದು ನಿಮಗೆ ಸ್ವಲ್ಪ ತಲೆನೋವು ಕೊಡ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಲ್ಯಾಟಿಟ್ಯೂಡ್ಸ್ ಇಂದ ಸೀಸನ್ ಸ್ವಲ್ಪ ಎಫೆಕ್ಟ್ ಬೀಳುತ್ತೆ. ದೇರ್ ಇಸ್ ಅ ಚೇಂಜಸ್ ಇನ್ ಸೀಸನ್, ದೇರ್ ಇಸ್ ಅ ಚೇಂಜಸ್ ಇನ್ ದ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್. ಅಂದ್ರೆ ಕೆಲವು ಜಾಗದಲ್ಲಿ 12 ಗಂಟೆ ದಿನ ಇರುತ್ತೆ, ಕೆಲವೊಂದು ಜಾಗದಲ್ಲಿ 14 ಗಂಟೆ ಬೆಳಗ್ಗೆ ಬೀಳುತ್ತೆ, ಕೆಲವೊಂದು ಜಾಗದಲ್ಲಿ 16 ಗಂಟೆ ಬೆಳಗ್ಗೆ ಬೀಳುತ್ತೆ, ಕೆಲವೊಂದು ಜಾಗದಲ್ಲಿ 24 ಗಂಟೆ ಕತ್ಲಿರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಲ್ಯಾಟಿಟ್ಯೂಡ್ಸ್. ಅದರಲ್ಲಿ ಬರ್ಕೊಳ್ಳಿ, 7 ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಬಗ್ಗೆ ನಾವು ಕಲಿಬೇಕು. ಹೆಸರು ಕೊಡ್ತಾ ಇದ್ದೇನೆ, ನೀವು ಜಸ್ಟ್ ಆಡ್ ಇಟ್ ಇನ್ ದ ಸಿಲೆಬಸ್. ನಾನು ಸಿಲೆಬಸ್ನ ಎಕ್ಸ್ಪಾಂಡ್ ಮಾಡ್ತಾ ಇದ್ದೇನೆ. ಲ್ಯಾಟಿಟ್ಯೂಡ್ಸ್ ಅಲ್ಲಿ ದ ಫಸ್ಟ್ ಒನ್ ಈಕ್ವೇಟರ್. ಓಕೆ, ಬರ್ಕೊಳ್ತಾ ಹೋಗಿ, ಐ ಆಮ್ ಗಿವಿಂಗ್ ಯು ದ ಓವರ್ ವ್ಯೂ. ಲ್ಯಾಟಿಟ್ಯೂಡ್ಸ್ ಅಲ್ಲಿ ದ ಫಸ್ಟ್ ಒನ್ ಇಸ್ ಈಕ್ವೇಟರ್. ನೆಕ್ಸ್ಟ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ CANCER, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ CAPRICON, ಆರ್ಟಿಕ್ ಸರ್ಕಲ್, ಆರ್ಟಿಕ್ ಸರ್ಕಲ್, ಎಂಟಾರ್ಟಿಕ್ ಸರ್ಕಲ್, ಆರ್ಟಿಕ್ ಸರ್ಕಲ್, ಎಂಟಾರ್ಟಿಕ್ ಸರ್ಕಲ್, ನಾರ್ತ್ ಪೋಲ್, ಸೌತ್ ಪೋಲ್, ನಾರ್ತ್ ಪೋಲ್, ಸೌತ್ ಪೋಲ್. ಈ 7 ಲ್ಯಾಟಿಟ್ಯೂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಇದು. ಹೆಂಗ್ ವರ್ಕ್ ಆಗುತ್ತೆ, ಇದ್ರ ಇಂಪ್ಯಾಕ್ಟ್ ಏನು, ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಇನ್ ಲಾಂಗಿಟ್ಯೂಡ್ಸ್ ವಿಷಯಕ್ಕೆ ಬಂದ್ರೆ ಬರ್ಕೊಳ್ಳಿ, ಲಾಂಗಿಟ್ಯೂಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಸಿಷನ್ ಆಫ್ ಟೈಮ್. ಲಾಂಗಿಟ್ಯೂಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಸೈಡಿಂಗ್ ದ ಟೈಮ್. ಸಮಯನ ನಾವು ಲಾಂಗಿಟ್ಯೂಡ್ ಮೇಲೆ ಫಿಕ್ಸ್ ಮಾಡ್ತೇವೆ. ಲಾಂಗಿಟ್ಯೂಡ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಸೈಡಿಂಗ್ ದ ಟೈಮ್. ಇಷ್ಟೇ ಸಾಕಿ ಸದ್ಯಕ್ಕೆ ಸಿಲೆಬಸ್ ಅಲ್ವಾ. ಮುಂದೆ ಹೋಗ್ತಾ 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 ಹೇಗಾಗತ್ತೆ ಪ್ರತಿಯೊಂದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗ್ತೇವೆ. ನೆಕ್ಸ್ಟ್ ನೋಡಿ, ಝೋನಲ್ ಟೈಮ್. ಟೈಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ 8 ಗಂಟೆ ಆಗಿದ್ರೆ ಅಮೆರಿಕದಲ್ಲಿ ಎಷ್ಟು ಗಂಟೆ ಆಗಿದೆ, ಜಪಾನಲ್ಲಿ ಎಷ್ಟು ಗಂಟೆ ಆಗಿದೆ, ಯುರೋಪಲ್ಲಿ ಎಷ್ಟು ಗಂಟೆ ಆಗಿದೆ, ಇದು ಹೇಗೆ ಡಿಸೈಡ್ ಮಾಡ್ತಾರೆ? ದಟ್ ಈಸ್ ಡಿಸೈಡೆಡ್ ಆನ್ ಲಾಂಗಿಟ್ಯೂಡ್ಸ್. ಒಂದು ಜನರಲ್ ಮೆರಿಡಿಯನ್ ಅಂತ ಇದೆ, GMT, ವಿಚ್ ಇಸ್ ಪಾಸಿಂಗ್ ಫ್ರಮ್ ರಾಯಲ್ ಅಬ್ಸರ್ವೇಟರಿ, ಇಂಗ್ಲೆಂಡ್ ಅಲ್ಲಿ ಇದೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ, ಈಗ ಹೇಳಿದ್ರೆ ತಲೆಗೆಟ್ಟೋಗುತ್ತೆ ನಿಮಗೆ. ಬಟ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್. ನಿಮಗೆ ಲಾಂಗಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಆಸ್ಟ್ರಾಲಜಿ ಅರ್ಥ ಹೋಗುತ್ತೆ. ಭೂಮಿ ಹೇಗೆ ವರ್ಕ್ ಆಗುತ್ತೆ, ಸಮಯ ಹೇಗೆ ವರ್ಕ್ ಆಗುತ್ತೆ, ದಿನ ಹೇಗೆ ಬದಲಾಗುತ್ತೆ, ಪ್ರತಿಯೊಂದು ವಿಷಯದ ಬಗ್ಗೆ ಕೂಡ ನಾವು ಇನ್ ಡೆಪ್ತ್ ಆಗಿ ಮಾತಾಡ್ತೇವೆ. ಇದು ಸಿಲೆಬಸ್ ಇಂಟ್ರೊಡಕ್ಷನ್ ಮಾತ್ರ, ಸೊ ನಾನು ಇನ್ ಡೆಪ್ತ್ ಆಗಿ ಹೋಗ್ತಾ ಇಲ್ಲ. ಟೆನ್ಷನ್ ತಗೋಬೇಡಿ, ಏನು ಅರ್ಥ ಆಗ್ಬೇಕಂತ ಎಲ್ಲ ಬರ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಡೇಟ್ ಹೇಗೆ ಬದಲಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಭಾರತದಲ್ಲಿ ಇವತ್ತಿಷ್ಟು ದಿನ ಇದ್ರೆ ಅಮೆರಿಕದಲ್ಲಿ ಟೈಮ್ ಎಷ್ಟು, ಅವ್ರ ಡೇಟ್ ಎಷ್ಟು, ಪ್ರತಿಯೊಂದು ಚೇಂಜ್ ಆಗುತ್ತೆ. ದಿಸ್ ಇಸ್ ಇಂಟರ್ನ್ಯಾಷನಲ್ ಡೇಟ್ ಲೈನ್, ದಿಸ್ ಇಸ್ ಟೈಮ್ ಲೈನ್. ನೆನ್ಪಿಟ್ಕೊಳ್ಳಿ, ಈ ಎರಡೂ ಕೂಡ ಲಾಂಗಿಟ್ಯೂಡ್ಸ್ ಮೇಲೆ ಫಿಕ್ಸ್ ಆಗುತ್ತೆ. ಈ ಡೇಟ್ ಎಷ್ಟಿದೆ, ಟೈಮ್ ಎಷ್ಟಾಗಿದೆ, ಪ್ರತಿಯೊಂದು ಕೂಡ ಲಾಂಗಿಟ್ಯೂಡ್ಸ್ ಮೇಲೆ ಫಿಕ್ಸ್ ಮಾಡ್ತಾರೆ. ನಿಮ್ಗೆ ಲಾಂಗಿಟ್ಯೂಡ್ಸ್ ಅಂತ ಗೊತ್ತಿಲ್ಲ ಅಂದ್ರೆ ಚಿಲ್, ಐ ಡಿಸ್ಕಸ್ ಇಟ್. ಸದ್ಯಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ, ಬರ್ಕೊಳ್ಳಿ. ನೋಡಿ, ಚಾಪ್ಟರ್ 1 ಇಸ್ ದ ಯೂನಿವರ್ಸ್. ಅವ್ರ ಹೆಸರು ಅರ್ತ್ ಅಂತ ಕೊಟ್ಟಿದ್ದಾರೆ, ಬಟ್ ಐ ಆಮ್ ಗಿವಿಂಗ್ ಇಟ್ ಆಸ್ ಯೂನಿವರ್ಸ್. ಯೂನಿವರ್ಸ್ ಅಲ್ಲಿ ಶೇಪ್ ಅಂಡ್ ಅರ್ತ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಆಕ್ಸಿಸ್ ಆಫ್ ದ ಅರ್ತ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ರೊಟೇಷನ್, ರೆವಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಲ್ಯಾಟಿಟ್ಯೂಡ್ಸ್, ಲಾಂಗಿಟ್ಯೂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ, ಝೋನಲ್ ಟೈಮ್, ಇಂಟರ್ನ್ಯಾಷನಲ್ ಟೈಮ್. ಈ ಚಾಪ್ಟರ್ ಇದೆ ಅಲ್ವಾ, ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಚಾಪ್ಟರ್. ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ಸ್ ಇದೆ, ಸಿಕ್ಕಾಪಟ್ಟೆ ವಿಡಿಯೋಸ್ ನಾನು ಪ್ಲೇ ಮಾಡ್ತೇನೆ. ಯು ಪೀಪಲ್ ವಿಲ್ ಎಂಜಾಯ್ ಇಟ್. ಎಂಡ್ ಆಫ್ ದ ಡೇ ಈ ಟಾಪಿಕ್ ಮೇಲೆ ಯಾವ್ದಾದ್ರು MCQ ಕ್ವಶನ್ ಬಂದ್ರೆ ನೀವು ಮಿಸ್ ಮಾಡೋ ಹಾಗೆ ಇಲ್ಲ, ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್ ಅಂಡ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಟಾಪಿಕ್. ಐ ವಿಲ್ ಮೇಕ್ ಇಟ್ ಫಾರ್ ಯು, ಆಯ್ತಾ. ನೆಕ್ಸ್ಟ್, ಚಾಪ್ಟರ್ 2 ಬರ್ಕೊಳ್ಳಿ. ದಿಸ್ ಇಸ್ ವೇರ್ ದ ಅರ್ತ್ ಸ್ಟಾರ್ಟ್ಸ್.
ಚಾಪ್ಟರ್ 2 ಇದೆ ಅಲ್ವಾ, ದಿಸ್ ಈಸ್ ವ್ಯಾರ್ ದ ಅರ್ತ್ ರಿಯಲಿ ಸ್ಟಾರ್ಟ್ಸ್. ಇಲ್ಲಿಂದ ಅರ್ತ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಕೊಟ್ಟಿರೋದು ಲಿಥೋಸ್ಪಿಯರ್ ಅಂತ. ವಾಟ್ ಈಸ್ ಲಿಥೋಸ್ಪಿಯರ್? ಲಿಥೋ ಅಂದ್ರೆ ಸ್ಟೋನ್. ಇನ್ ಸಿಂಪಲ್ ಬರ್ಕೊಳ್ಳಿ ಬೇಕಿದ್ರೆ. ಲಿಥೋಸ್ಪಿಯರ್ ಅಂದ್ರೆ, ಲಿಥೋ ಅಂದ್ರೆ ಸ್ಟೋನ್, ಕಲ್ಲುಗಳಿರುವಂತ ಜಾಗನ ನಾವು ಲಿಥೋಸ್ಪಿಯರ್ ಅಂತ ಕರಿತೇವೆ. ನಾವೀಗ ನಿಂತ್ಕೊಂಡಿದೀವಂತನ್ನೆಲ್ಲ ದಿಸ್ ಇಟ್ ಸೆಲ್ಫ್ ಇಸ್ ದ ಲಿಥೋಸ್ಪಿಯರ್. ನಾವೇನ್ ಕಲಿಬೇಕಿಲ್ಲಿ? ಭೂಮಿಯ ಸರ್ಫೇಸ್ ಬಗ್ಗೆ ಕಲಿತಾ ಇದ್ದೇವೆ. ಭೂಮಿಯ ಮೇಲ್ಗಡೆ ಯಾವ ರೀತಿ ಕಲ್ಲುಗಳಿವೆ, ಇದ್ರ ಆಕಾರಗಳೇನು, ಗುಡ್ಡಗಳು ಹೇಗಿವೆ, ನದಿಗಳು ಹೇಗೆ, ವಾಟ್ ಎವರ್ ಯು ಸಿ ಇನ್ ಫ್ರಂಟ್ ಆಫ್ ಯುವರ್ ಸೆಲ್ಫ್. ನಾವು ನಿಂತಿದೀವಲ್ಲ, ನಿಮ್ಮ ಮನೆ ಯಾವ್ದ್ರ ಮೇಲೆ ಕಟ್ಟಿದ್ದಾರೆ ಅದನ್ನ ನಾವು ಲಿಥೋಸ್ಪಿಯರ್ ಮೇಲೆ ಕಟ್ಟಿದ್ದೇವೆ. ಸೊ ಫಸ್ಟ್ ಒನ್, lithosphere is a topic, it's just a small topic, but main topic is the layers of the earth. First chapter, ಇದರಲ್ಲಿ ಫಸ್ಟ್ ಸಬ್ ಟಾಪಿಕ್ ಲೇಯರ್ಸ್ ಆಫ್ ದ ಅರ್ತ್. ಭೂಮಿ ಒಳಗಡೆ ಯಾವ ರೀತಿ ವಿಭಜನೆ ಇದೆ. ಫಾರ್ ಎಕ್ಸಾಂಪಲ್ ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಕರೀತಾರೆ. ಕ್ರಸ್ಟ್ ಅಲ್ಲಿ ಲಿಥೋಸ್ಪಿಯರ್ ಇದೆ, ಆಸ್ಟೆನೋಸ್ಪಿಯರ್ ಇದೆ, ಮೀಸೋಸ್ಪಿಯರ್ ಇದೆ, ಕೆಳಗಡೆ ಹೋದ್ರೆ ಬ್ಯಾರಿಸ್ಪಿಯರ್ ಇದೆ. ಅದ್ರಲ್ಲಿ ನಾವು ಬರೀ ಲಿಥೋಸ್ಪಿಯರ್ ಬಗ್ಗೆ ಕಲಿಬೇಕು. ಬಟ್ ಭೂಮಿ ಒಳಗಡೆ ಏನಿದೆ ಅಂತ ಒಂದು ಓವರ್ ವ್ಯೂ ನಿಮ್ಗೆ ಇರಬೇಕು. ದಟ್ ವಿ ವಿಲ್ ಡಿಸ್ಕಸ್ ಹಿಯರ್. ಲೇಯರ್ಸ್ ಆಫ್ ದ ಅರ್ತ್, ಒನ್ ಮೋರ್ ಈಸಿಯೆಸ್ಟ್ ಟಾಪಿಕ್. ಇದು ತುಂಬಾ ಸಿಂಪಲ್. ಒಂದು ಚಿಕ್ಕ ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ ನೆನಪು ಮಾಡ್ಕೊಂಡ್ರೆ ಆರಾಮ್ಸೆ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್, ರಾಕ್ಸ್ ಅಂಡ್ ವೆದರಿಂಗ್ ಆಫ್ ದ ರಾಕ್ಸ್. ನೆಕ್ಸ್ಟ್ ಒನ್, ರಾಕ್ಸ್ ಅಂಡ್ ವೆದರಿಂಗ್ ಆಫ್ ದ ರಾಕ್ಸ್. ರಾಕ್ಸ್ ಅಂದ್ರೆ ಕಲ್ಲುಗಳ ರಚನೆ ಹೇಗಾಗತ್ತೆ. ಜನರಲಿ ಯಾವುದೇ ಒಂದು ಕಲ್ಲಿದ್ರು ಕೂಡ ಅದರ ಪ್ರಾರಂಭ ಆಗೋದು ಭೂಗರ್ಭದಲ್ಲಿ, ವಾಲ್ಕೆನಿಕ್ ಫಾರ್ಮ್ ಅಲ್ಲಿ ಬರುತ್ತೆ, ಮ್ಯಾಗ್ಮಾ ಫಾರ್ಮ್ ಅಲ್ಲಿ. ಅದಾದ್ಮೇಲೆ ನಮ್ಮ ಹತ್ರ 3 ತರ ರಾಕ್ಸ್ ಇರುತ್ತೆ, ಬರ್ಕೊಳ್ಳಿ. ಇಗ್ನಿಯಸ್ ರಾಕ್ಸ್, metamorphic rocks, igneous rocks, metamorphic rocks, sedimentary rocks. ಆಯ್ತಾ? ಐ ಆಮ್ ಆಡಿಂಗ್ ದ ಸಿಲೆಬಸ್. ರಾಕ್ಸ್ ಅಲ್ಲಿ 3 ತರ ಇದೆ, igneous rocks, metamorphic rocks, sedimentary rocks. ಇದೇನು, ಇದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಈಗ ಸದ್ಯಕ್ಕೆ ಬೇಕಾಗಿಲ್ಲ, ಸಿಲೆಬಸ್ ಕೊಡ್ತಾ ಇರೋದು. ಕ್ಲಾಸ್ ಮಾಡ್ಬೇಕಾದ್ರೆ ಇನ್ ಡೆಪ್ತ್ ಆಗಿ ಮಾತಾಡೋಣ, ಆಯ್ತಾ? ನೆಕ್ಸ್ಟ್, ವೆದರಿಂಗ್ ಆಫ್ ದ ರಾಕ್ಸ್. ರಾಕ್ಸ್ ಆದ್ಮೇಲೆ ಸಬ್ ಟಾಪಿಕ್ ಇಸ್ ವೆದರಿಂಗ್ ಆಫ್ ದ ರಾಕ್ಸ್. ವೆದರಿಂಗ್ ಅಂದ್ರೆ ಕಲ್ಲು ಯಾವ ತರ ಪುಡಿ ಆಗತ್ತೆ, ಕಲ್ಲು ಯಾವ ತರ ಒಡೆದೋಗತ್ತೆ ಅಂತ. ವೆದರಿಂಗ್ ಮೀನ್ಸ್ ಬ್ರೇಕಿಂಗ್ ಅಪ್ ಅಂತ. ಓಕೆ, ವೆದರಿಂಗ್ ಅಂದ್ರೆ ಬ್ರೇಕಿಂಗ್ ಅಪ್, ಕಲ್ಲು ಯಾವ ತರ ಒಡೆಯತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದು ಕೂಡ ತುಂಬಾ ಸಿಂಪಲ್ ಟಾಪಿಕ್. ಅದಾದ್ಮೇಲೆ ಅರ್ತ್ ಕ್ವೇಕ್ಸ್ ಅಂಡ್ ವಾಲ್ಕೆನೋಸ್, ಭೂಕಂಪ ಮತ್ತೆ ಜ್ವಾಲಾಮುಖಿಗಳು. ದ ಥರ್ಡ್ ಟಾಪಿಕ್ ಇಸ್ ಅರ್ತ್ ಕ್ವೇಕ್ಸ್ ಅಂಡ್ ವಾಲ್ಕೆನೋಸ್, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಆಯ್ತಾ? ನೀವು ಇಮ್ಯಾಜಿನ್ ಮಾಡಿ, ಯಾಕೆ ನಿಮ್ಮ ಮನೆಯಲ್ಲಿ ಭೂಕಂಪ ಆಗ್ತಿಲ್ಲ? ಫಾರ್ ಎಕ್ಸಾಂಪಲ್, ಈಗ ನಾನು ಈ ಆಫೀಸಲ್ಲಿ ನಿಂತ್ಕೊಂಡಿದ್ದೇನೆ, ಈ ಆಫೀಸ್ ಕೆಳಗಡೆ ಯಾಕೆ ಭೂಕಂಪ ಆಗಲ್ಲ? ಜನರಲಿ ಭೂಕಂಪಗಳನ್ನ ನೀವು ಎಲ್ಲಿ ಕೇಳ್ತೀರಾ? ನೀವು ತುಂಬಾ ಕೇಳಿರ್ತೀರ, ಹಿಮಾಲಯದಲ್ಲಿ ಪದೇ ಪದೇ ಭೂಕಂಪ ಆಗುತ್ತೆ. ಬಟ್ ಸೌತ್ ಇಂಡಿಯಾದಲ್ಲಿ ಯಾಕಷ್ಟು ಭೂಕಂಪ ಆಗಲ್ಲ? ಬಿಕಾಸ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ಲೇಟ್ಸ್. ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋ ಒಂದು ಟಾಪಿಕ್ ಇದೆ, ಅದನ್ನ ನಾನಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇನೆ. ನಿಮ್ಗೆ ಅರ್ತ್ ಕ್ವೇಕ್ಸ್ ಹೇಗಾಗತ್ತೆ ಅಂತ ಗೊತ್ತಾಗುತ್ತೆ. ಯಾಕೆ ಬೆಂಗಳೂರಲ್ಲಿ ಜ್ವಾಲಾಮುಖಿ ಒಡೆಯಲ್ಲ, ಸಿಡಿಯಲ್ಲ? ಬಟ್ ನೀವು ಅದೇ ಹಿಮಾಲಯಸ್ಗೆ ಹೋದ್ರೂ ಕೂಡ ಅಲ್ಲೂ ಕೂಡ ನಿಮಗೆ ಜ್ವಾಲಾಮುಖಿಗಳು ಸಿಗಲ್ಲ. ಮೋಸ್ಟ್ ಆಫ್ ದ ಜ್ವಾಲಾಮುಖಿಗಳು ನಿಮಗೆ ಜಪಾನ್ ಸುತ್ತೂರ ಸಿಗತ್ತೆ, ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಆಂಡೀಸ್ ಮೌಂಟೇನ್ ರೇಂಜಸ್, ರಾಕೀಸ್ ಮೌಂಟೇನ್ ರೇಂಜಸ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾದಲ್ಲಿ ಇರುವಂತ ರಾಕೀಸ್ ಮತ್ತೆ ಆಂಡೀಸ್ ಅಲ್ಲಿ ಜನರಲಿ ವಾಲ್ಕೆನೋಸ್ ಆಗುತ್ತೆ. ಈ ವಾಲ್ಕೆನಿಕ್ ಎಫೆಕ್ಟ್ಸ್ ಹೇಗಾಗತ್ತೆ, ಈ ಜ್ವಾಲಾಮುಖಿ ಒಡೆಯೋದ್ರಿಂದ ಏನೇನು ಭೂಮಿಯಿಂದ ಹೊರಗೆ ಬರುತ್ತೆ, ಪ್ರತಿಯೊಂದನ್ನ ಕೂಡ ನಾವಿಲ್ಲಿ ಕಲಿತಾ ಇದ್ದೇವೆ. ಅಂಡ್ ಅರ್ತ್ ಕ್ವೇಕ್ಸ್ ಬರುತ್ತಲ್ವಾ, ಯಾವಾಗ ಭೂಕಂಪ ಆಗತ್ತೆ, ಅದು ನಮಗೆ ಲೇಯರ್ ಬೈ ಲೇಯರ್ ಫೀಲ್ ಆಗುತ್ತೆ. ಫಸ್ಟ್ ಟೈಮ್ ಫೀಲ್ ಆಗುವಂತ ವೇವ್ಸ್ ನಾವು ಪ್ರೈಮರಿ ವೇವ್ಸ್ ಅಂತ ಕರಿತೇವೆ. ಸೆಕೆಂಡ್ ಟೈಮ್ ಫೀಲ್ ಆಗುವಂತ ವೇವ್ಸ್ ನಾವು ಸೆಕೆಂಡರಿ ವೇವ್ಸ್ ಅಂತ ಕರಿತೇವೆ. ಆಮೇಲೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಲಾಂಗ್ ವೇವ್ಸ್. ಈ 3 ಬರ್ಕೊಳ್ಳಿ. ಆಲ್ ದೀಸ್ 3 ಆರ್ ಅ ಪಾರ್ಟ್ ಆಫ್ ಅರ್ತ್ ಕ್ವೇಕ್ಸ್ ಅಂಡ್ ವಾಲ್ಕೆನೋಸ್. ಆಯ್ತಾ? ಸಿಂಪಲ್ ಟಾಪಿಕ್. ಮತ್ತೆ ಹೇಳ್ತಾ ಇದ್ದೇನೆ, ದ ಫಸ್ಟ್ ಇಷ್ಟಿರುವಂತ ಎಲ್ಲಾ ಟಾಪಿಕ್ಸ್ ಕೂಡ ಪ್ಯೂರ್ ಕಾನ್ಸೆಪ್ಚುವಲ್. ಇಲ್ಲಿ ಬಹ್ಯಾಟ್ ಮಾಡುವಂತದ್ದೇನು ಇಲ್ಲ, ಸಖತ್ತಾಗಿರತ್ತೆ, ತುಂಬಾ ಸಿಂಪಲ್ ಆಗಿರತ್ತೆ. ವಿ ವಿಲ್ ಡಿಸ್ಕಸ್ ಇನ್ ಡೆಪ್ತ್. ಎಷ್ಟು ಆಳವಾಗಿ ಹೋಗ್ಬೇಕೋ, ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಸಮಯ ತಗೊಂಡು ನಿಮ್ಗೆ ಅರ್ಥ ಮಾಡಿಸುವಂತ ಜವಾಬ್ದಾರಿ ನಂದು. ಈ ಟಾಪಿಕ್ ಅಲ್ಲಿ ನೀವು ಯಾವುದೇ ಮಿಸ್ಟೇಕ್ ಮಾಡೋ ಹಾಗಿಲ್ಲ. ದಿಸ್ ಇಸ್ ಅ ವೆರಿ ಸಿಂಪಲ್ ಅಂಡ್ ದ ಮೋಸ್ಟ್ ಕಾನ್ಸೆಪ್ಚುವಲ್ ಅಂಡ್ ಸ್ಕೋರಿಂಗ್ ಟಾಪಿಕ್. ಇದಾದ್ಮೇಲೆ ಮುಂದೆ ಹೋಗೋಣ. ಥರ್ಡ್ ಒನ್ ಬರ್ಕೊಳ್ಳಿ, ಮ್ಯಾಪ್ಸ್, ನಕ್ಷೆಗಳು, ಮ್ಯಾಪ್ಸ್. ಇದು ತುಂಬಾ ಸ್ವಲ್ಪ ಫ್ಯಾಕ್ಚುವಲ್ ಇದೆ, ಇದನ್ನ ಸ್ವಲ್ಪ ಕಲಿಬೇಕಾಗತ್ತೆ. ಬಟ್ ಬರ್ಕೊಳ್ಳಿ, ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಇಲ್ಲಿ ಮ್ಯಾಪಿಂಗ್ ಸಿಸ್ಟಮ್ಸ್ ಬಗ್ಗೆ ಕಲಿತೇವೆ. ಜಸ್ಟ್ ಇದನ್ನ ನೋಟ್ ಮಾಡ್ಕೊಳ್ಳಿ, ನಥಿಂಗ್ ಎಲ್ಸ್. ಇದು ಸ್ವಲ್ಪ ಫ್ಯಾಕ್ಚುವಲ್. ಇಲ್ಲಿರುವಂತ ಪ್ರತಿಯೊಂದು ಫ್ಯಾಕ್ಟ್ ಇದು ಫ್ಯಾಕ್ಚುವಲ್. ಫ್ಯಾಕ್ಚುವಲ್ ಅಂದ್ರೆ ನಾವಿಲ್ಲಿ ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕಾಗತ್ತೆ ಅಷ್ಟೇ. ಆಯ್ತಾ? ನೆಕ್ಸ್ಟ್ ಬನ್ನಿ, ಫಿಸಿಕಲ್ ಫೀಚರ್ಸ್ ಆಫ್ ದ ಅರ್ತ್. ಫಿಸಿಕಲ್ ಅಂದ್ರೆ ನೋಡಕ್ಕೆ ಲಕ್ಷಣಗಳೇವಿದೆ ಅಂತ. ಓಕೆ, ಫಿಸಿಕಲ್ ಅಂದ್ರೆ ಹೌ ಆಮ್ ಐ ಲುಕಿಂಗ್. ನನ್ನ ಫಿಸಿಕಲ್ ಫೀಚರ್ಸ್ ಏನಿದೆ, ಕಪ್ಪಾಗಿದ್ದೇನೆ, ಎತ್ತರವಾಗಿದ್ದೇನೆ, ಸಪೂರವಾಗಿದ್ದೇನೆ, ಸ್ವಲ್ಪ ಹೊಟ್ಟೆ ಬಂದಿದೆ, ದೀಸ್ ಆರ್ ದ ಫಿಸಿಕಲ್ ಫೀಚರ್ಸ್. ಇದೇ ತರ ಭಾರತದ ಫಿಸಿಕಲ್ ಫೀಚರ್ಸ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಸಿಂಹ ಹೇಗ್ ಕಾಣುತ್ತೆ, ಫಾರ್ ಎಕ್ಸಾಂಪಲ್ ಹುಲಿ ಹೇಗ್ ಕಾಣುತ್ತೆ, ಹೇಗೆ ಕಾಣುತ್ತೆ ಅನ್ನೋವಂತಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಫಿಸಿಕಲ್ ಫೀಚರ್ಸ್. ಆಯ್ತಾ? ಅದರಲ್ಲಿ ಫಸ್ಟ್ ಒನ್, ಲೊಕೇಶನ್ ಅಂಡ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ. ಭಾರತ ಈ ಭೂಮಂಡಲದಲ್ಲಿ ಎಲ್ಲಿ ಲೊಕೇಟ್ ಆಗಿದೆ, ಇದ್ರ ಎಕ್ಸ್ಟೆಂಟ್ ಏನು, ಎಷ್ಟು ವಿಸ್ತಾರವಾಗಿದೆ, ಅದ್ರ ಬಗ್ಗೆ ಕಲಿಬೇಕು. ನೆಕ್ಸ್ಟ್, ನಾರ್ತನ್ ಮೌಂಟೇನ್ಸ್, ನಾರ್ತನ್ ಪಾರ್ಟ್ ಅಲ್ಲಿ ಇರುವಂತಹ ಹಿಮಾಲಯನ್ ಮೌಂಟೇನ್ಸ್ ಬಗ್ಗೆ ನಾವು ಸ್ವಲ್ಪ ಕಲಿಬೇಕು. ದಟ್ ಈಸ್ ದ ನಾರ್ತನ್ ಮೌಂಟೇನ್ಸ್.
ಹಿಮಾಲಯದಿಂದ ಸ್ವಲ್ಪ ಕೆಳಗೆ ಬಂದರೆ ನಮ್ಮ ಹತ್ರ ಗ್ರೇಟ್ ಇಂಡಿಯನ್ ಪ್ಲಾಟ್ಯೂ ಬರ್ತಿದ್ದಾರೆ. ಇದಕ್ಕಿಂತ ಕೆಳಗೆ ಬಂದರೆ ಸ್ವಲ್ಪ ನಮ್ಮ ಹತ್ರ ಗ್ಯಾಂಜೆಟಿಕ್ ಪ್ಲೇನ್ಸ್ ಇದೆ, ಅದಿಲ್ಲಿ ಮೆನ್ಷನ್ ಆಗಿಲ್ಲ, ಇಟ್ಸ್ ಓಕೆ. ಇನ್ನೂ ಕೆಳಗೆ ಬಂದರೆ ನಾರ್ತ್ ಇಂಡಿಯನ್ ಪ್ಲಾಟ್ಯೂ ಬಗ್ಗೆ ಹೇಳಿದ್ದಾರೆ. ಮೇಲ್ಗಡೆ ಇರುವಂಥ ಪ್ಲಾಟ್ಯೂ ಫಾರ್ಮೇಷನ್ ಬಗ್ಗೆ ಕೇಳ್ತಿದ್ದಾರೆ, ಅದನ್ನ ಕಲಿಯೋಣ. ಕೆಳಗಡೆ ಬಂದರೆ ಪೆನಿನ್ಸುಲರ್ ಪ್ಲಾಟ್ಯೂ. ಫಾರ್ ಎಕ್ಸಾಂಪಲ್ ನಾವು ಇದನ್ನ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೇವೆ. ನಾವಿರುವಂಥ ಜಾಗ ಇದೆ ಅಲ್ವಾ, ದಿಸ್ ಇಸ್ ಕಾಲ್ಡ್ ಎಸ್ ಡೆಕ್ಕನ್ ಪ್ಲಾಟ್ಯೂ. ಅದ್ರ ಬಗ್ಗೆ ನಾವು ಕಲಿಬೇಕು. ಅದಾದ್ಮೇಲೆ ಕೋಸ್ಟಲ್ ಪ್ಲೇನ್ಸ್, ಸಮುದ್ರ ತೀರಗಳು, ಸೌತ್ ಇಂಡಿಯಾದಲ್ಲಿ ಬರುವಂಥ ಕೋಸ್ಟಲ್ ಪ್ಲೇನ್ಸ್ ಬಗ್ಗೆ ನಾವು ಸ್ವಲ್ಪ ಕಲಿಬೇಕು. ಐಲ್ಯಾಂಡ್ಸ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಭಾರತದ ವೆರಿ ಫೇಮಸ್ ಐಲ್ಯಾಂಡ್ಸ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಲಕ್ಷದ್ವೀಪ್ ಐಲ್ಯಾಂಡ್ಸ್, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಕೊನೆಯದಾಗಿ ರಿವರ್ಸ್ ಆ್ಯಂಡ್ ಲೇಕ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಹರಿಯುವಂಥ ಅತಿ ಮುಖ್ಯವಾದಂಥ ನದಿಗಳು ಯಾವುದು, ಅತಿ ಮುಖ್ಯವಾದಂಥ ಲೇಕ್ಸ್ ಯಾವುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುತ್ತೆ, ಗಂಗಾ ಇದೆ, ಕರ್ನಾಟಕಕ್ಕೆ ಬಂದರೆ ಕಾವೇರಿ ಇದೆ, ಜೊತೆಗೆ ನಮ್ಮ ಹತ್ರ ಶರಾವತಿ ಇದೆ, ನರ್ಮದಾ ಇದೆ ಅಲ್ವಾ. ಈ ಥರ ತುಂಬ ನದಿಗಳ ಬಗ್ಗೆ ನಾವು ಕಲಿತಾ ಹೋಗ್ಬೇಕು. ನರ್ಮದಾ ಕರ್ನಾಟಕದಲ್ಲಿದೆ ಅಂತ ಹೇಳ್ತಿಲ್ಲ ನಾನು, ತುಂಬ ನದಿಗಳಿದೆ, ಸೊ ಇದ್ರ ಬಗ್ಗೆ ಕಲಿತಾ ಹೋಗಬೇಕು. ಸೊ ದಿಸ್ ಆರ್ ದ ಥಿಂಗ್ಸ್, ಕಾವೇರಿ, ಕೃಷ್ಣೆ, ವಾಟ್ ಎವರ್ ಈಸ್ ರಿಕ್ವೈರ್ಡ್ ವಿ ವಿಲ್ ಲರ್ನ್ ಇಟ್ ಫ್ರಮ್ ದಿಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಈ ಸಿಲೆಬಸ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ, ಐ ವಾಂಟ್ ಯು ಪೀಪಲ್ ಟು ಫೋಕಸ್ ಈ ಸಿಲೆಬಸ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕೂಡ ಕರ್ನಾಟಕ ಪದ ಮೆನ್ಷನ್ ಆಗಿಲ್ಲ. ದೇ ಆರ್ ನಾಟ್ ಆಸ್ಕಿಂಗ್ ಫಿಸಿಕಲ್ ಫೀಚರ್ಸ್ ಆಫ್ ಕರ್ನಾಟಕ, ರಿವರ್ಸ್ ಆಫ್ ಕರ್ನಾಟಕ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇಂಡಿಯಾ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಸ್ಟಡಿ ಓನ್ಲಿ ಅಬೌಟ್ ದೋಸ್ ಥಿಂಗ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಪರ್ಸ್ಪೆಕ್ಟಿವ್. UPSC ಎಕ್ಸಾಮ್ನ ನೀವು ಅಟೆಂಪ್ಟ್ ಮಾಡ್ತಾ ಇದ್ರೆ ಬೈ ಚಾನ್ಸ್, ಅದರಲ್ಲಿರುವಂಥ ಸಿಲೆಬಸ್ದು 50% ಅಲ್ಲ, 40% ಕೂಡ ಇಲ್ಲಿಲ್ಲ. ಇಟ್ ಈಸ್ ದ ಮೋಸ್ಟ್ ಈಸಿಯೆಸ್ಟ್, ದ ಮೋಸ್ಟ್ ಸಿಂಪ್ಲೆಸ್ಟ್. ಮೇಕ್ ಶ್ಯೂರ್ ಯು ಸ್ಕೋರ್ ದ ಮ್ಯಾಕ್ಸಿಮಮ್ ಇನ್ ದಿಸ್. ಬಿಕಾಸ್ ಮ್ಯಾಥ್ಸ್ ತುಂಬ ಜನಕ್ಕೆ ಕಷ್ಟ, ನಂಗೆ ಗೊತ್ತಿದೆ. ತುಂಬ ಜನಕ್ಕೆ ಸೈನ್ಸ್ ಕಷ್ಟ, ಅದು ಕೂಡ ಗೊತ್ತಿದೆ. ಬಟ್ ನಿಮ್ಮಲ್ಲಿ ಯಾರಿಗೂ ಕೂಡ ಜಿಯೋಗ್ರಫಿ ಕಷ್ಟ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್. ವಿತ್ ದಿಸ್ ಐ ವಿಲ್ ಗಿವ್ ಯು ಒನ್ ಇಂಪಾರ್ಟೆಂಟ್ ಟಾಪಿಕ್. ನೋಡಿ, ನಂತರ ಇಷ್ಟೊಂದು ಟಾಪಿಕ್ಸ್ ಇದೆ ಡಿಸ್ಕಸ್ ಮಾಡೋಕ್ಕೆ, ಬಟ್ ಸಿನ್ಸ್ ಇಟ್ ಈಸ್ ಅ ಡೆಮೋ ಸೆಷನ್, ಇಟ್ಸ್ ಮೈ ಫಸ್ಟ್ ಲೆಕ್ಚರ್, ನಿಮಗೆ ನನ್ನ ಟೀಚಿಂಗ್ ಹೆಂಗಿದೆ ಅಂತ ತೋರ್ಸೋಕ್ಕೋಸ್ಕರ ಐ ವುಡ್ ಲೈಕ್ ಟು ಚೂಸ್ ಅ ವೆರಿ ರ್ಯಾಂಡಮ್ ಟಾಪಿಕ್. ತುಂಬ ಟಾಪಿಕ್ಸ್ ಇದೆ, ಸಿಕ್ಕಾಪಟ್ಟೆ ಟಾಪಿಕ್ಸ್ ಇದೆ. ಐ ವುಡ್ ಲೈಕ್ ಟು ಸ್ಟಾರ್ಟ್ ಫ್ರಮ್ ದ ಬೇಸಿಕ್ ಓನ್ಲಿ. ಎಗರ್ಸ್ಕೊಂಡು ಹೋಗೋದು ಬೇಕಾಗಿಲ್ಲ. ಐ ವಿಲ್ ಸ್ಟಾರ್ಟ್ ವಿತ್ ದ ಶೇಪ್ ಆಫ್ ದ ಅರ್ತ್ ಫಸ್ಟ್. ಭೂಮಿಯ ಆಕಾರ ಹೇಗಿದೆ ಅನ್ನೋದ್ರ ಬಗ್ಗೆ ಕಲಿಯೋಣ. ಫಸ್ಟ್ ಶೇಪ್ ಆಫ್ ದ ಅರ್ತ್ ಬಗ್ಗೆ ಮಾತಾಡೋಣ. ಇನ್ ಕೇಸ್ ಟೈಮ್ ಇದ್ರೆ, ಇಫ್ ಐ ಗೆಟ್ ಟೈಮ್, ಐ ವಿಲ್ ಆಲ್ಸೋ ಟಾಕ್ ಅಬೌಟ್ ದ ರೊಟೇಷನ್ ಆಫ್ ದ ಅರ್ತ್. ಶೇಪ್ ಆಫ್ ದ ಅರ್ತ್ ಬಗ್ಗೆ ಮಾತಾಡ್ತೇನೆ, ಜೊತೆಗೆ ನಾನು ರೊಟೇಷನ್ ಆಫ್ ದ ಅರ್ತ್ ಬಗ್ಗೆ ಕೂಡ ಮಾತಾಡ್ತೇನೆ, ಆಯ್ತಾ. ನೌ ಲೆಟ್ ಮಿ ಕಮ್ ಹಿಯರ್. ಸೊ ಇದು ಬೋರ್ಡು, ಓಕೆ. ನಾವು ಡಿಜಿಟಲ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೇವೆ, ಜೀವನದಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೇನೆ ಗುರು. ಸೊ ಬರೀಬೇಕಾದ್ರೆ ಕೆಲವೊಂದ್ಸಲ ಹಿಂಗೆ ಗೆರೆಗಳು ಬರೋದು ಸಾಮಾನ್ಯ, ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ. ಸೊ ಸಿ ಹಿಯರ್, ಬರ್ಕೊಳ್ಳಿ. ಟಾಪಿಕ್ 1, ದ ಶೇಪ್ ಆಫ್ ದ ಅರ್ತ್. ಭೂಮಿಯ ಆಕಾರ ಹೇಗಿದೆ, ದ ಶೇಪ್ ಆಫ್ ದ ಅರ್ತ್. ಸಿಂಪಲ್ ಟಾಪಿಕ್, ಶೇಪ್ ಆಫ್ ದ ಅರ್ತ್. ಒಂದು ನಿಮಿಷ, ಜಸ್ಟ್ ಲೆಟ್ ಮಿ ಇನ್ಕ್ರೀಸ್ ದ ಫಾಂಟ್. Yes, shape of the earth. The shape of the earth. ಭೂಮಿಯ ಆಕಾರ ಹೇಗಿದೆ ಅಂತ ನೋಡಿ. There are 2 types of people. ಈ ಭೂಮಿಯಲ್ಲಿ 2 ತರ ಜನ ಇದ್ದಾರೆ. They have 2 types of thoughts. First thought ಏನ್ ಹೇಳ್ತಾರೆ ಅಂದ್ರೆ, ಭೂಮಿಯ ಆಕಾರ ಚಪಾತಿ ತರ ಇದೆ, ಇಟ್ ಈಸ್ ಫ್ಲಾಟ್ ಅಂತ ಹೇಳ್ತಾರೆ. ಚಪಾತಿ ಆಕಾರದಲ್ಲಿದೆ ಭೂಮಿ. ಯಾವ ತರ ಇದೆ ಅಂತೆ, ದೇಸಿ ಭೂಮಿ ಚಪಾತಿ ಆಕಾರದಲ್ಲಿದೆ. ಇನ್ನು ಕೆಲವರು ಏನಂತಾರೆ, ಭೂಮಿ ಸ್ಪಿಯರ್ ಆಕಾರದಲ್ಲಿ ಇದೆ, ಸರ್ಕ್ಯುಲರ್ ಶೇಪ್. ಸ್ಪಿಯರ್ ಅಂದ್ರೆ ಏನು, ಗುಂಡು ಗುಂಡಾಗಿದೆ, ರಾಗಿ ಮುದ್ದೆ ತರ ಇದೆ ಅಂತ ಹೇಳ್ತಿದ್ದಾರೆ. ಕೆಲವರು ಏನ್ ಹೇಳ್ತಿದ್ದಾರೆ, ಭೂಮಿ ಚಪಾತಿ ತರ ಇದೆ ಅಂತ ಹೇಳ್ತಿದ್ದಾರೆ, ಫ್ಲಾಟ್ ಆಗಿ. ಇನ್ನು ಕೆಲವರು ಭೂಮಿ ರಾಗಿ ಮುದ್ದೆ ತರ ಇದೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಕಾಲ್ಡ್ ಎ ಸ್ಪಿಯರ್. ನಾವೀಗ ಏನ್ ಅರ್ಥ ಮಾಡ್ಕೋಬೇಕು, ಭೂಮಿ ನಿಜವಾಗ್ಲೂ ಚಪಾತಿ ತರ ಇದೆಯಾ, ಭೂಮಿ ನಿಜವಾಗ್ಲೂ ರಾಗಿ ಮುದ್ದೆ ತರ ಇದೆಯಾ. ರಾಗಿ ಮುದ್ದೆ ತರ ಇದ್ರೆ ಯಾವ ಫ್ಯಾಕ್ಟ್ ಅಲ್ಲಿ ಪ್ರೂವ್ ಆಗುತ್ತೆ, ಚಪಾತಿ ತರ ಇದ್ರೆ ಯಾವ ಫ್ಯಾಕ್ಟ್ ಅಲ್ಲಿ ಪ್ರೂವ್ ಆಗುತ್ತೆ ಅಂತ. ಬಟ್ ನೀವೇನ್ ನೆನ್ಪಿಟ್ಕೋಬೇಕು ಇಲ್ಲಿ, ವಾಟ್ ಯು ನೀಡ್ ಟು ರಿಮೆಂಬರ್ ಇಸ್, ನೆನ್ಪಿಟ್ಕೊಳ್ಳಿ, ಇದು ಈಗ 2024 ಡಿಸ್ಕಷನ್ ಟಾಪಿಕ್ ಅಲ್ಲ, ಇದು 2024 ಟಾಪಿಕ್ ಅಲ್ಲ ಇದು. ಇವಾಗ ನಿಮ್ಗೆ ಗೊತ್ತಿದೆ, ನಮ್ಮ ಹತ್ರ ರಾಕೆಟ್ಸ್ ಇದೆ, ಆಕಾಶಕ್ಕೆ ಹೋಗಿ ನೋಡ್ಕೊಂಡು ಫೋಟೋ ಹೊಡ್ಕೊಂಡು ಬಂದ್ಬಿಡ್ತೇವೆ. ಆ ಫೋಟೋಗಳನ್ನ ನೋಡಿ ಕೂಡ ತುಂಬಾ ಜನ ಎಡಿಟೆಡ್ ಅಂತ ವಾದ ಮಾಡ್ತಾರೆ, ಆಯ್ತಾ. ನಾವು ಯಾವ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ದೇವೆ, ವಿ ಆರ್ ಗೋಯಿಂಗ್ ಬ್ಯಾಕ್, ವೆರಿ ವೆರಿ ಬ್ಯಾಕ್. 1600 1700ನೇ ಇಸ್ವಿಗೆ ಹೊರಟೋಗ್ತಾ ಇದ್ದೇವೆ ಇವಾಗ. ವಿ ಆರ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್. ಆ ಕಾಲದ ಜನರ ಹತ್ರ ಈ ತರ ಅಡ್ವಾನ್ಸ್ ಟೆಕ್ನಾಲಜಿ ಇರಲಿಲ್ಲ, ರಾಕೆಟ್ಸ್ ಏನೂ ಇರಲಿಲ್ಲ. ದೇ ಹ್ಯಾಡ್ ಟು ಡೂ ಓನ್ಲಿ ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ಸ್. ಬರೀ ಲೆಕ್ಕಾಚಾರಗಳ ಮೇಲೆನೆ ಭೂಮಿಯ ಆಕಾರ ಯಾವುದು ಅಂತ ಅವರು ಡಿಸ್ಕಸ್ ಮಾಡಬೇಕಿತ್ತು. ದಟ್ ಈಸ್ ದ ಪ್ರಾಬ್ಲಮ್. ಯಾವುದ್ರ ಮೇಲೆ, ಜಸ್ಟ್ ಬೇಸ್ಡ್ ಆನ್ ಯೋರ್ ಕ್ಯಾಲ್ಕುಲೇಷನ್ಸ್. ಹೊರಗಡೆ ನೋಡಿಕೊಂಡು, ಜಸ್ಟ್ ಸೀಯಿಂಗ್ ಔಟ್ ಸೈಡ್, ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಸೈಡ್, ಬರೀ ಕ್ಯಾಲ್ಕುಲೇಷನ್ಸ್ ಮೇಲೆ ಭೂಮಿ ಆಕಾರ ಹೇಗಿದೆ ಅಂತ ಹೇಳ್ತಾರೆ, ಓಕೆ. ಇದ್ರ ಮೇಲೆ ತುಂಬಾ ರಿಲಿಜಿಯಸ್ ಬುಕ್ಸ್ ಇದೆ. ರಿಲಿಜಿಯಸ್ ಬುಕ್ಸ್ ಅಲ್ಲಿ ಕೂಡ ಇದ್ರ ಆಕಾರದ ಬಗ್ಗೆ ಮೆನ್ಷನ್ ಆಗಿದೆ, ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಜನ ಇದ್ರ ಬಗ್ಗೆ ಡಿಬೇಟ್ ಮಾಡ್ತಾ ಇರ್ತಾರೆ, ಸ್ಕೂಲಲ್ಲಿ ಕೂಡ ನೀವು ಕಲ್ತಿರ್ತೀರಾ. ಲೆಟ್ ಮೀ ಸೇ,
ನಿಮ್ಗೆ ಗೊತ್ತಿದೆ ಈಗ ಭೂಮಿ ಆಕಾರ ಹೇಗಿದೆ ಅಂತ, ಹೇಗೆ ಪ್ರೂವ್ ಮಾಡ್ತೀರಾ, ವಾಟ್ ದ ಶೇಪ್ ಆಫ್ ದ ಅರ್ತ್. ಅದಕ್ಕೋಸ್ಕರ ಲೆಟ್ ಸ್ಟಾರ್ಟ್ ವಿತ್ 1 by 1 proofs. ಐ ವಿಲ್ ಗಿವ್ ಯು ಮೆನಿ ಪ್ರೂಫ್ಸ್ ಬಟ್ ಮೇಕ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ದೆಮ್. ಆಯ್ತಾ? ಫ್ಯಾಕ್ಟ್ 1, ಪ್ರೂಫ್ 1, ಪ್ರೂಫ್ 1 ಪ್ರೂಫ್ಸ್ ಅಂತ ಕೊಡ್ತಾ ಇದ್ದೇನೆ ನೋಡಿ. ಭೂಮಿ ಆಕಾರ ಏನಂತ ನಿಮ್ಗೆ ಗೊತ್ತಿದೆ. ದ ಶೇಪ್ ಆಫ್ ದ ಅರ್ತ್ ಬರ್ಕೊಳ್ಳಿ, ಇದಕ್ಕಿಂತ ಮೊದಲು ಬರ್ಕೊಳ್ಳಿ. ದ ಶೇಪ್ ಆಫ್ ದ ಅರ್ತ್ ಇಸ್ ಜಿಯಾಯ್ಡ್. The shape of the earth is geoid. It is spherical in shape. The shape of the earth is geoid. It is spherical in shape. Spherical. Nan circles ragi mudde tara illa, but you make it spherical. The shape of the earth is spherical in shape. Gundagide idu, itara gundagide. Okay, it is spherical in shape. Now adra keಳಗೆ ಬರ್ಕೊಳ್ಳಿ, evidences to support. idra ಕೆಳಗಡೆ ಬರ್ಕೊಳ್ಳಿ, evidences to support the shape of the earth. Evidences to support the shape of the earth. ಸಾಬೀತುಗಳು ಕೊಡಿ shape of the earth. Evidences to support the shape of the earth. ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಮಾತಾಡ್ತೇನೆ, ತುಂಬಾ ಡೀಪ್ ಆಗಿ ಮಾತಾಡೋಣ. ಬಟ್ ಫಸ್ಟ್ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ, ಒಂದು ಮೂಲೆಯಲ್ಲಿ ಇರ್ಲಿ. ಫಸ್ಟ್ ಒನ್ ದ ಸಿಂಪ್ಲೆಸ್ಟ್ ಒನ್ ಕೊಡ್ತೇನೆ. ಯಾವ್ದು ಕೊಡ್ಲಿ? ಲೆಟ್ ಮಿ ಸೇ ಸನ್ರೈಸ್ ಅಂಡ್ ಸನ್ಸೆಟ್. ದ ಫಸ್ಟ್ ಪ್ರೂಫ್, ಸನ್ರೈಸ್ ಅಂಡ್ ಸನ್ಸೆಟ್. The first proof, sunrise and sunset. Second one, circumnavigation of earth. ಇದರ ಅರ್ಥ ಏನು ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. circumnavigation of earth. circumnavigation of earth. Okay, disappearance ಅಂದ್ರೆ ಮಾಯ ಆಗೋದು ಅಂತ. circumnavigation ಅಂದ್ರೆ ಸರ್ಕಲ್ ಆಗಿ ಟ್ರಾವೆಲ್ ಮಾಡೋದು ಅಂತ. ಥರ್ಡ್ ಒನ್, disappearance of ship. Disappearance of ship in ocean, in sea or ocean. Disappearance of ship in sea or ocean. Fourth one, circumnavigation. circumnavigation ಆಯ್ತಲ್ಲ, circular horizon. circular horizon. What is circular horizon? ಡಿಸ್ಕಸ್ ಮಾಡೋಣ, ಪ್ಲೀಸ್ ಟೆನ್ಷನ್ ತಗೋಬೇಡಿ. Fourth one, circular horizon. Fifth one, other celestial bodies. other celestial bodies ಅಂದ್ರೆ ಭೂಮಿನ ಬಿಟ್ಟು ಬೇರೆ ಗ್ರಹಗಳಾಗಿರ್ಬೋದು, ಮರ್ಕ್ಯೂರಿ, ವೀನಸ್, ಅದ್ರ ಬಗ್ಗೆ ನೋಡಿದಾಗ ಕೂಡ ನಮ್ಗೆ ಗೊತ್ತಾಗುತ್ತೆ. ನೋಡಿ, ಸನ್ರೈಸ್ ಅಂಡ್ ಸನ್ಸೆಟ್ ಅಂತ ಹೇಳಿದೆ, ಸರ್ಕಮ್ ನೇವಿಗೇಷನ್ ಆಫ್ ಅರ್ತ್ ಅಂತ ಹೇಳಿದೆ, ಡಿಸಪಿಯರೆನ್ಸ್ ಆಫ್ ಶಿಪ್ ಇನ್ ಸಿ ಅಂತ ಹೇಳಿದೆ, ಸರ್ಕ್ಯುಲರ್ ಹಾರಿಜನ್ ಅಂತ ಹೇಳಿದೆ, ಅದರ್ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳಿದೆ. ಲೇಟೆಸ್ಟ್ ಎವಿಡೆನ್ಸ್ ಸ್ಪೇಸ್ ಫೋಟೋಗ್ರಾಫ್ಸ್. ಸ್ಪೇಸ್ ಫೋಟೋಗ್ರಾಫ್ಸ್ ನಿಮ್ಗೆ ಗೊತ್ತಿದೆ, ನಾಸಾ ಮತ್ತೆ ಇಸ್ರೋ ಆಲ್ರೆಡಿ ಆಕಾಶಕ್ಕೆ ಹೋಗಿ ಫೋಟೋಸ್ ಹೊಡಿತಿದ್ದಾರೆ. ಸೊ ದಟ್ ಈಸ್ ಕಾಲ್ಡ್ ಸ್ಪೇಸ್ ಫೋಟೋಗ್ರಾಫ್ಸ್. ದೀಸ್ ಆರ್ ದ ಇಂಪಾರ್ಟೆಂಟ್ ಎವಿಡೆನ್ಸಸ್ ದಟ್ ಸೇ, ಓಕೆ, ದಟ್ ಸೇಸ್ ದ ಶೇಪ್ ಆಫ್ ದ ಅರ್ತ್. ಓಕೆ, ಫಸ್ಟ್ ಒನ್ ಏನು, ಸನ್ರೈಸ್ ಅಂಡ್ ಸನ್ಸೆಟ್ ಬಗ್ಗೆ ಹೇಳ್ತಿದ್ದಾರೆ, ಸರ್ಕಮ್ ನೇವಿಗೇಷನ್ ಆಫ್ ಅರ್ತ್ ಬಗ್ಗೆ ಹೇಳ್ತಿದ್ದಾರೆ, ಡಿಸಪಿಯರೆನ್ಸ್ ಆಫ್ ಶಿಪ್ ಇನ್ ಸಿ ಅಂಡ್ ಓಷನ್ ಹೇಳ್ತಿದ್ದಾರೆ, ಸರ್ಕ್ಯುಲರ್ ಹೊರಿಜಾನ್ ಅಂತ ಹೇಳ್ತಿದ್ದಾರೆ, ಅದರ್ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳ್ತಿದ್ದಾರೆ, ಸ್ಪೇಸ್ ಫೋಟೋಗ್ರಾಫ್ಸ್ ಅಂತ ಹೇಳ್ತಿದ್ದಾರೆ. ಏಳನೇದು ಕೂಡ ಇದೆ. ಓಕೆ, ಏಳನೇದು ಕೂಡ ಇದೆ, ಇದಕ್ಕೆ ಎಕ್ಸಾಕ್ಟ್ ವರ್ಡ್ ಅಂತ ಇಲ್ಲ. ಪಿಲ್ಲರ್ಸ್ ಇನ್ಸ್ಟಾಲೇಷನ್ ಬೇಕಿದ್ರೆ ಬರ್ಕೊಳ್ಳಿ, ಇದು ಕೂಡ ಕಾನ್ಸೆಪ್ಚುವಲ್. ಪಿಲ್ಲರ್ಸ್ ಇನ್ಸ್ಟಾಲೇಷನ್ ಡ್ಯೂರಿಂಗ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ಸ್. Pillars installation during bridge constructions. Pillars installation during bridge constructions. These are the 7 proofs I will teach you that's what is the shape of the earth. ಪ್ರತಿಯೊಂದನ್ನು ಕೂಡ ಕಾನ್ಸೆಪ್ಚುವಲ್ ಸೈಡ್ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇದು ನಿಮ್ಮ ಸ್ಕೂಲ್ ಎಕ್ಸಾಮ್ ಅಲ್ಲ ಬ್ಯಾಟ್ ಹೊಡ್ಕೊಂಡು ಹೋಗಿ ಸ್ಕೋರ್ ಮಾಡೋಕ್ಕೆ. ದೀಸ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫ್ಯಾಕ್ಟ್ಸ್ ಗಿಂತ ಜಾಸ್ತಿ ಕ್ಲಾರಿಟಿ ಇರಬೇಕು, ಕಾನ್ಸೆಪ್ಚುವಲ್ ಕ್ಲಾರಿಟಿ. ಸೊ ಐ ಆಮ್ ಡಿಸ್ಕಸಿಂಗ್ ದ ಶೇಪ್ ಆಫ್ ದ ಅರ್ತ್ ಫಸ್ಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ಬೈ ಒನ್ ಬೈ ಒನ್. Topic 1, sunrise and sunset. Topic 1, sunrise and sunset. Sunrise and sunset. ಅದಕ್ಕಿಂತ ಮೊದಲು ತುಂಬಾ ಜನಕ್ಕೆ ಫ್ಲಾಟ್ ಅರ್ತ್ ಅಂದ್ರೆ ಏನಂತ ಗೊತ್ತಿಲ್ಲ. ಅದರದೊಂದು ಇಮೇಜ್ ತೋರ್ಸಕ್ಕಾದ್ರೆ ನಾನು ನಿಮ್ಗೆ ತೋರಿಸ್ಬಿಡ್ತೇನೆ. ಹೌ ಡಸ್ ಫ್ಲಾಟ್ ಅರ್ತ್ ಇಸ್ ಶೋನ್. ಓಕೆ, ಜಸ್ಟ್ ಲೆಟ್ ಮಿ ಸಿ ಇಫ್ ದಟ್ ಇಮೇಜ್ ಇಸ್ ದರ್. ಫ್ಲಾಟ್ ಅರ್ತ್ ಯಾವ ತರ ಕಾಣುತ್ತೆ ಅಂತ ಐ ಶೋ ಯು ದಟ್. ಇನ್ ಕೇಸ್ ಸಿಕ್ಕಿದ್ರೆ ಸೂಪರ್. ನೋಡಿ, ಫ್ಲಾಟ್ ಅರ್ತ್ ಅವರು ಭೂಮಿ ಈ ತರ ಇದೆ ಅಂತ ಹೇಳ್ತಾರೆ. ಫಾರ್ ಯುವರ್ ವಿಜುವಲೈಸೇಷನ್ ಹೇಳ್ತಿರೋದು. ಫ್ಲಾಟ್ ಅರ್ತ್ ಥಿಯರಿ ಬಿಲೀವರ್ಸ್ ಭೂಮಿ ಚಪಾತಿ ತರ ಇದೆ ಅಂತ ಹೇಳ್ತಾರಲ್ವಾ, ಅವ್ರ ಪ್ರಕಾರ ಭೂಮಿ ಹೀಗಿದೆ. ಇಮೇಜ್ ಕ್ಲಾರಿಟಿ ಬರ್ತಾ ಇಲ್ಲ ಮೋಸ್ಟ್ಲಿ. ಇಮೇಜ್ ಓಕೆ, ಸೂಪರ್ ಬಂದಿತ್ತಲ್ಲ, ಇಮೇಜ್ ಕ್ಲಾರಿಟಿ ಇದೆ ನೋಡಿ. ದಿಸ್ ಇಸ್ ದ ಬಿಲೀಫ್ ಆಫ್ ಫ್ಲಾಟ್ ಅರ್ತ್.
ಸ್ಪೆರಿಕಲ್ ಅರ್ತ್ ಅವರು ಭೂಮಿ ಈ ತರ ಇದೆ ಅಂತ ಹೇಳ್ತಾರೆ. ಸ್ಪೆರಿಕಲ್ ಅರ್ತ್ ಥಿಯರಿ ಬಿಲೀವರ್ಸ್ ನನ್ನಂತವರು ಭೂಮಿ ಈ ತರ ಇದೆ ಅಂತ ಹೇಳ್ತಿದ್ದಾರೆ. ಫ್ಲಾಟ್ ಅರ್ತ್ ಥಿಯರಿ ಬಿಲೀವರ್ಸ್ ಭೂಮಿ ಈ ತರ ಇದೆ ಅಂತ ಹೇಳ್ತಾರೆ. ಇದು ಚಪಾತಿ, ಇದು ಕ್ಲಿಯರ್ ಕಟ್ ಚಪಾತಿ. ಚಪಾತಿ ಮೇಲ್ಗಡೆ ಕಂಪ್ಲೀಟ್ ನಕ್ಷೆ ಇದೆ, ಕಾಣ್ತಿದ್ಯಾ? ಕಂಪ್ಲೀಟ್ ನಕ್ಷೆ ಚಪಾತಿ ಮೇಲ್ಗಡೆ ಇದೆ. ಅಕಾರ್ಡಿಂಗ್ ಟು ದೆಮ್, ಅಕಾರ್ಡಿಂಗ್ ಟು ಫ್ಲಾಟ್ ಅರ್ತ್ ಥಿಯರಿ ಬಿಲೀವರ್ಸ್, ಭೂಮಿ ಒಂದು ಜಾಗದಲ್ಲಿ, ಐ ಕಮ್ ಬ್ಯಾಕ್ ಟು ದ PDF, ಅರ್ಥ ಆಗ್ತದೆ ಅಂತ ಅನ್ಕೊಳ್ತೇನೆ. ಅಕಾರ್ಡಿಂಗ್ ಟು ಫ್ಲಾಟ್ ಅರ್ತ್ ಥಿಯರಿ ಬಿಲೀವರ್ಸ್ ಭೂಮಿ ಈ ತರ ಇದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಭೂಮಿ ಈ ತರ ಇದೆ. ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ನಾವು ಭೂಮಿ ಮೇಲೆ ನಿಂತ್ಕೊಂಡಿದ್ದೇವೆ. ಬಿಕಾಸ್ ಪ್ರೂಫ್ ತುಂಬಾ ಇದೆ. ಐ ವಿಲ್ ಟೆಲ್ ಯು ದ ಫಸ್ಟ್ ಪ್ರೂಫ್. ನೋಡಿ, ತಟ್ಟೆ ಮೇಲ್ಗಡೆ ನೀರು ಹಾಕಿದ್ರೆ, ತಟ್ಟೆ ಗೊತ್ತಾ? ತಟ್ಟೆ ಮೇಲೆ ನೀರು ಹಾಕಿದ್ರೆ ನೀರು ಅಲ್ಲೇ ಇರೋ ಜಾಗದಲ್ಲಿ ಇರುತ್ತೆ. ಇದ್ರ ಮೇಲೆ ಈಗ ನೀರು ಹಾಕಿದ್ರೆ ನೀರು ಹಿಂಗೆ ಜಾರ್ಕೊಂಡು ಹೋಗ್ಬೇಕಲ್ವಾ ಸುಪುಕ್ ಅಂತ. ಸೊ ಸಮುದ್ರದಲ್ಲಿ ನೀರು ಹೇಗಿದೆ ಅಂತ ಅವ್ರು ಫಸ್ಟ್ ಆರ್ಗ್ಯುಮೆಂಟ್ ಹಾಕ್ತಾರೆ. ಕ್ರೇಜಿ ಪೀಪಲ್, ಅವ್ರ ಬಗ್ಗೆ ಮಾತಾಡೋದು ಬೇಡ. ಲೆಟ್ ಮಿ ಟೆಲ್ ಯು ಹಿಯರ್. ಫ್ಲಾಟ್ ಅರ್ತ್ ಥಿಯರಿ ಬಿಲೀವರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಭೂಮಿ ಚಪಾತಿ ತರ ಇದೆ, ಪ್ರತಿಯೊಂದು ಮ್ಯಾಪ್ ಕೂಡ ಇದ್ರ ಮೇಲ್ಗಡೆ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೇ ಇಂಡಿಯಾ ಇದೆ, ಇಲ್ಲೇ ಶ್ರೀಲಂಕಾ ಇದೆ. ಓಕೆ, ನಮ್ಮ ಪಕ್ಕದಲ್ಲಿ ನಮ್ಮ ಅತಿ ಒಳ್ಳೆ ಮಿತ್ರರಾದಂಥ ಚೈನಾ ಕೂಡ ಇಲ್ಲಿದ್ದಾರೆ. ಈ ಕಡೆ ಬಂದ್ರೆ ಇಲ್ಲಿ ಅಮೆರಿಕಾ ಇದೆ, USA, ಅದ್ರ ಪಕ್ಕದಲ್ಲಿ ಕೆನಡಾ ಇದೆ, ಎಲ್ಲ ದೇಶಗಳಿದೆ. ಬಟ್ ಕಂಪ್ಲೀಟ್ ಮ್ಯಾಪ್ ಏನಿದೆ ಒಂದೇ ಸೈಡ್ ಪ್ರಿಂಟ್ ಆಗಿದೆ. ಇಫ್ ಅರ್ತ್ ವಾಸ್ ರಿಯಲಿ ಫ್ಲಾಟ್, ಇಫ್ ಅರ್ತ್ ನಿಜವಾಗ್ಲೂ ಚಪಾತಿ ತರ ಇದ್ದಿದ್ರೆ, ಇವಾಗ ನೀವು ಕೇಳಿಸ್ಕೊಳ್ಳಿ ನನ್ನ ಪ್ರೂಫ್. ಅರ್ತ್ ಚಪಾತಿ ತರ ಇದ್ದಿದ್ರೆ ಸೂರ್ಯೋದಯ ಆದಾಗ, ವೆನ್ ಸನ್ರೈಸ್ ಹ್ಯಾಪನ್ಸ್, ಸೂರ್ಯೋದಯ ಆದಾಗ, ಸನ್ರೈಸ್ ಸೂರ್ಯೋದಯ ಆದಾಗ, ಸೂರ್ಯ ಒಂದು ಸಲ ಆಕಾಶದ ಮೇಲೆ ಬಂದಾಗ, USA ಅಮೆರಿಕದಲ್ಲಿರೋ ವ್ಯಕ್ತಿ ಕೂಡ ಸೂರ್ಯ ಕಾಣಬೇಕು, ಕೆನಡಾದಲ್ಲಿರೋ ವ್ಯಕ್ತಿ ಕೂಡ ಸೂರ್ಯ ಕಾಣಬೇಕು, ಚೈನಾದಲ್ಲಿ ಇರುವಂತ ವ್ಯಕ್ತಿ ಕೂಡ ಅದೇ ಸೂರ್ಯ ಕಾಣಬೇಕು, ಭಾರತದಲ್ಲಿ ಇರುವಂತ ವ್ಯಕ್ತಿ ಕೂಡ ಸೂರ್ಯ ಕಾಣಬೇಕು, ಶ್ರೀಲಂಕಾದಲ್ಲಿರೋ ವ್ಯಕ್ತಿ ಕೂಡ ಸೂರ್ಯ ಕಾಣಬೇಕು. ಅಟ್ ಅ ಟೈಮ್ ಭಾರತದಲ್ಲಿ ನೀವು ಭಾರತ ಅಂತೆ ಈ ದೇಶನೂ ಅಲ್ಲ, ಈ ಪ್ರಪಂಚ ನಮ್ಮ ಭೂಮಿಯ ಮೇಲೆ ಎಲ್ಲೇ ನಿಂತ್ಕೊಂಡಿದ್ರು ಕೂಡ, ಭೂಮಿ ಮೇಲೆ ಯಾವೇ ಜಾಗದಲ್ಲಿ ನಿಂತ್ಕೊಂಡಿದ್ರು ಕೂಡ ಅಟ್ ಅ ಟೈಮ್ ನಿಮ್ಗೆ ಸೂರ್ಯ ಕಾಣಬೇಕು. ಅದೇ ಸೂರ್ಯಾಸ್ತ ಆದಾಗ, ಸೂರ್ಯ ಅವ್ರ ಕೆಳಗಡೆ ಹೋದ್ರು, ಎಕ್ಸಾಂಪಲ್ ಹೇಳ್ತಿರೋದು ಚಂದ್ರ ಬಂದ್ರು ಅಂತ ಇಟ್ಕೊಳ್ಳಿ, ಸೂರ್ಯ ಕೆಳಗಡೆ ಹೋದ್ರು, ಚಂದ್ರ ದೇವ್ರ ಮೇಲೆ ಬಂದಾಗ ಕೂಡ ಶ್ರೀಲಂಕಾದಲ್ಲಿ ಇರೋ ವ್ಯಕ್ತಿ ಕೂಡ ಚಂದ್ರ ಅದೇ ಟೈಮಿಗೆ ಕಾಣಬೇಕು, ಭಾರತದಲ್ಲಿರೋ ವ್ಯಕ್ತಿ ಕೂಡ ಚಂದ್ರ ಅದೇ ಟೈಮಿಗೆ ಕಾಣಬೇಕು, ಚೈನಾದಲ್ಲಿ ಇರುವಂತ ವ್ಯಕ್ತಿ ಕೂಡ ಚಂದ್ರ ಅದೇ ಟೈಮ್ಗೆ ಕಾಣಬೇಕು, ಕೆನಡಾ ಮತ್ತೆ US ಇರೋ ವ್ಯಕ್ತಿ ಕೂಡ ಚಂದ್ರ ಅದೇ ಟೈಮ್ಗೆ ಕಾಣಬೇಕು. ಯಾಕೆ? ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್. ಅದಕ್ಕೆ ನಾನು ನಿಮ್ಗೆ ಡಯಾಗ್ರಾಮ್ ತೋರಿಸಿದ್ದು. ಅಕಾರ್ಡಿಂಗ್ ಟು ಫ್ಲಾಟ್ ಅರ್ತ್ ಥಿಯರಿ ಬಿಲೀವರ್ಸ್, ಈ ಜಾಗಕ್ಕೆ ಯಾವ್ದಾದ್ರು ಒಂದು ಪೆನ್ ಬಂದ್ರೆ, ಈ ಜಾಗಕ್ಕೆ ಇಲ್ಲಿ ಪೆನ್ ಇಟ್ಟಾಗ ಪ್ರತಿಯೊಬ್ಬರಿಗೂ ಕೂಡ ಪೆನ್ ಅದೇ ಟೈಮ್ಗೆ ಕಾಣಬೇಕಾಗತ್ತೆ. ಬಿಕಾಸ್ ಅಕಾರ್ಡಿಂಗ್ ಟು ಫ್ಲಾಟ್ ಅರ್ತ್ ಥಿಯರೀಸ್ ಏನ್ ಹೇಳ್ತಿದ್ದಾರೆ, ಭೂಮಿ ಚಪ್ಟಿ ಆಗಿದೆ, ಪ್ರತಿಯೊಬ್ರು ಭೂಮಿ ಮೇಲ್ಗಡೆ ಇದ್ದಾರೆ. ಬಟ್ ಈ ತರ ರಿಯಾಲಿಟಿಯಲ್ಲಿ ಆಗತ್ತಾ? ಇನ್ ರಿಯಾಲಿಟಿ ಇಟ್ ಡಸಂಟ್ ಹ್ಯಾಪನ್. ಯಾಕೆ? ಭೂಮಿ ಫ್ಲಾಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾಗೆ ಬೆಳಗ್ಗೆ ಬಂದ್ರೆ ಅಮೆರಿಕ ಕತ್ಲಾಗಿದೆ. ವೈ ಡಸ್ ದಿಸ್ ಹ್ಯಾಪನ್? ದಿಸ್ ಇಸ್ ಬಿಕಾಸ್ Earth is spherical in shape. Actually, Earth is spherical in shape. ಯಾಕೆ ಅರ್ತ್ ಜಿಯಾಯ್ಡ್ ಶೇಪ್ ಅಲ್ಲಿ ಇದೆ? ಫಸ್ಟ್ ಎವಿಡೆನ್ಸ್ ಇಸ್ ಸನ್ರೈಸ್ ಅಂಡ್ ಸನ್ಸೆಟ್. ಇವಾಗ ಸನ್ರೈಸ್ ಅಂಡ್ ಸನ್ಸೆಟ್ ಯೂಸಿಂಗ್ ಸ್ಪೆರಿಕಲ್ ಶೇಪ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನೀವೇ ಸೂರ್ಯ, ಯು ಆರ್ ದ ಸನ್ ಅಂಡ್ ಇದು ಭೂಮಿ. ನೀವು ಸೂರ್ಯ ಅಂತ ಇಟ್ಕೊಳ್ಳಿ, ಇದನ್ನ ಭೂಮಿ ಅಂತ ಇಟ್ಕೊಳ್ಳಿ. ಅರ್ತ್ ಈಸ್ ರೊಟೇಟಿಂಗ್ ಲೈಕ್ ದಿಸ್. ಯಾವಾಗ ನಾನು ಭೂಮಿನ ಹಿಂಗಿಡ್ತೇನೆ ಅಲ್ವಾ ನಿಮ್ ಮುಂದೆ, ಭೂಮಿನ ಇಟ್ಟಾಗ ಈ ಪಾರ್ಟ್ ಅಲ್ಲಿ, ದ ಫಸ್ಟ್ ಹಾಫ್ ಆಫ್ ದ ಪಾರ್ಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಪಾರ್ಟ್ ನಿಮಗೆ ಕಾಣ್ತಾ ಇದೆ, ಹಿಂದ್ಗಡೆ ಇರುವಂತ ಭಾಗ ನಿಮಗೆ ಕಾಣ್ತಾ ಇಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮುಂದ್ಗಡೆ ಇರುವಂತ ಭಾಗ ನಿಮಗೆ ಕಾಣ್ತಾ ಇದೆ, ಹಿಂದ್ಗಡೆ ಇರುವಂತ ಭಾಗ ನಿಮಗೆ ಕಾಣ್ತಾ ಇಲ್ಲ. ಯಾವ ಭಾಗಕ್ಕೆ? ಇದು ಸೂರ್ಯ ಅಂತ ಇಟ್ಕೊಳ್ಳಿ, ಕೀಪ್ ಇಟ್ ಆಸ್ ದ ಸನ್. ಇದು ನೀವು, ಇದು ಭೂಮಿ ಇಲ್ಲಿದೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇದೆ. ಓಕೆ, ಈಗ ಕೇಳಿಸ್ಕೊಳ್ಳಿ, ಯಾವ ಭಾಗ ಭೂಮಿದ ಯಾವ ಭಾಗ ನಿಮ್ ಕಡೆ ನೋಡುತ್ತೆ ಅಲ್ವಾ, ನಿಮ್ಗೆ ಅದೇ ಟೈಮಲ್ಲಿ ಅರ್ಧ ಭೂಮಿ ಮಾತ್ರ ಕಾಣ್ತದೆ. ನೋಡಿ, ಭೂಮಿ ಫುಲ್ ಇದೆ, ಅರ್ತ್ ಇಸ್ ಕಂಪ್ಲೀಟ್, ಬಟ್ ನಿಮ್ಗೆ ಬರೀ ಹಾಫ್ ಅರ್ತ್ ಮಾತ್ರ ಕಾಣ್ತಿದೆ. ಯಾವ ಭೂಮಿ ನಿಮಗ್ ಕಾಣ್ತಿದೆ ಅಲ್ವಾ, ಆ ಪರ್ಟಿಕ್ಯುಲರ್ ಭೂಮಿಗೆ ಡೇ ಲೈಟ್ ಕಾಣುತ್ತೆ. ದಿಸ್ ಇಸ್ ಡೇ. ದ ಪಾರ್ಟ್ ಆಫ್ ದ ಅರ್ತ್ ದಟ್ ಈಸ್ ಶೋಯಿಂಗ್ ಟು ಯು, ಯಾವ ಪಾರ್ಟ್ ಆಫ್ ದ ಭೂಮಿ ನಿಮಗ್ ಕಾಣ್ತಾ ಇದೆ ಅಲ್ವಾ, ಆ ಪರ್ಟಿಕ್ಯುಲರ್ ಅರ್ಧ ಭೂಮಿಗೆ ಬೆಳಕು ಬೀಳ್ತಿದೆ. ಇದನ್ನ ನಾವು ಡೇ ಅಂತ ಕರಿತೇವೆ. ಅದೇ ರೀತಿ ಹಿಂದೆ ಇರುವಂತ ಭೂಮಿ ಕಾಣ್ತಾ ಇಲ್ಲ, ಇಲ್ಲಿರುವಂತ ಭೂಮಿ ಕಾಣ್ತಾ ಇಲ್ಲ ಅಲ್ವಾ, ಇದನ್ನ ನಾವು ನೈಟ್ ಅಂತ ಕರಿತೇವೆ, ಡಾರ್ಕ್ನೆಸ್. ಇದನ್ನ ನಾವು ನೈಟ್ ಅಂತ ಕರಿತೇವೆ. ಇನ್ ಕೇಸ್ ಭೂಮಿ ಫ್ಲಾಟ್ ಆಗಿದ್ದರೆ, ಇಫ್ ಅರ್ತ್ ವಾಸ್ ರಿಯಲಿ ಫ್ಲಾಟ್, ಯಾವಾಗಲೂ ಕೂಡ ಅಟ್ ಎ ಟೈಮ್ ಎಂಟೈರ್ ಅರ್ತ್ ವುಡ್ ಗೆಟ್ ದ ಡೇ ಅಟ್ ದ ಸೇಮ್ ಟೈಮ್, ಎಂಟೈರ್ ಅರ್ತ್ ವುಡ್ ಗೆಟ್ ದ ನೈಟ್ ಅಟ್ ದ ಸೇಮ್ ಟೈಮ್, ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್. ಇಲ್ಲಿ ಡಯಾಗ್ರಾಮ್ ಆಲ್ರೆಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಇಫ್ ಅರ್ತ್ ವಾಸ್ ರಿಯಲಿ ಫ್ಲಾಟ್, ಎಲ್ಲರಿಗೂ ಕೂಡ ಅಟ್ ಅ ಟೈಮ್ ಸನ್ರೈಸ್ ಆಗ್ತಿತ್ತು. ನೀವು ಭೂಮಿ ಮೇಲೆ ಎಲ್ಲಿ ನಿಂತ್ಕೊಂಡ್ರು ಓಕೆ, ಅಟ್ ಅ ಟೈಮ್ ಸನ್ಸೆಟ್ ಆಗುತ್ತೆ. ನೀವು ಭೂಮಿ ಮೇಲೆ ಎಲ್ಲಿ ನಿಂತ್ಕೊಂಡ್ರು ಓಕೆ. ಸಿನ್ಸ್ ದ ಅರ್ತ್ ಇಸ್ ಫ್ಲಾಟ್, ದಿಸ್ ವಾಸ್ ಟ್ರೂ. ಬಟ್ ಇನ್ ರಿಯಾಲಿಟಿ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಅದರಿಂದ ಏನಾಗುತ್ತೆ,
12 hours ಅಲ್ಲ, ಅರ್ಧ ಭೂಮಿಗೆ, ಹಾಫ್ ಆಫ್ ದ ಅರ್ತ್ ಎಕ್ಸ್ಪೀರಿಯನ್ಸಸ್ ದ ಡೇ, ಹಿಂದೆ ಇರುವಂತ ಹಾಫ್ ಆಫ್ ದ ಅರ್ತ್ ಎಕ್ಸ್ಪೀರಿಯನ್ಸಸ್ ದ ನೈಟ್. ಸೊ ಫಸ್ಟ್ ಪ್ರೂಫ್ ಏನಂತ ಕೊಟ್ಟೆ, ದಟ್ ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಬಿಕಾಸ್ ಸನ್ರೈಸ್ ಅಂಡ್ ಸನ್ಸೆಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್ ಹ್ಯಾಪನ್ಸ್ ಇನ್ ಡಿಫ್ರೆಂಟ್ ಟೈಮ್. ಅರ್ಥ ಆಗ್ತಿದ್ಯಾ? ಭಾರತದಲ್ಲಿ ಆಗುವಂತ ಸನ್ರೈಸ್ ಟೈಮ್ ಅಮೆರಿಕದಲ್ಲಿ ಚೇಂಜ್ ಆಗುತ್ತೆ. ಅವ್ರ ಪ್ರಕಾರ ಭಾರತಕ್ಕೆ ಸನ್ರೈಸ್ ಆದಾಗ ಅಮೆರಿಕದಲ್ಲಿ ಜನರಲಿ ಸನ್ಸೆಟ್ ಆಗ್ತಾ ಇರುತ್ತೆ. ಯಾಕೆ? ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್. ಯಾವ ಭಾಗದ ಭೂಮಿ ಸೂರ್ಯನ ಕಡೆ ನೋಡ್ತಿರತ್ತೋ ಅವ್ರಿಗೆ ಡೇ ಆಗ್ತಿರತ್ತೆ, ಯಾವ ಭಾಗದ ಭೂಮಿ ಸೂರ್ಯನ ನೋಡ್ತಾ ಇರಲ್ವೋ ಅವರಿಗೆ ನೈಟ್ ಆಗ್ತಿರತ್ತೆ. ದಿಸ್ ಇಸ್ ದ ಫಸ್ಟ್ ಎವಿಡೆನ್ಸ್. ಐ ಹೋಪ್ ಫಸ್ಟ್ ಎವಿಡೆನ್ಸ್ ಇಸ್ ಕ್ಲಿಯರ್. ಪ್ಲೀಸ್ ಬರ್ಕೊಳ್ಳಿ, ಡಿಕ್ಟೇಟ್ ಮಾಡ್ತಾ ಹೋಗ್ತೇನೆ, ಪ್ಲೀಸ್ ಬರ್ಕೊಳ್ಳಿ. ಪ್ರೂಫ್ 1. Proof 1. Sunrise and sunset. Proof 1. Sunrise and sunset in different parts of the earth. Sunrise and sunset in different parts of the earth in different time period. Sunrise and sunset at different parts of the earth at different parts of the time. Okay? Different parts of the time. ಈ diagram ನ ಬರ್ಕೊಳ್ಳಿ. If earth was flat, ಈ ಡಯಾಗ್ರಾಮ್ ಬರ್ಕೊಳ್ಳಿ. if earth was flat, no matter where you stand, if earth was flat, no matter where you stand, ನೀವು ಎಲ್ಲಿ ನಿಂತ್ಕೊಂಡ್ರು ಓಕೆ, no matter where you stand on the earth, no matter where you stand on the earth, you will experience, no matter where you stand on the earth, you will experience sunrise and sunset. You will experience sunrise and sunset at the same time. No matter where you stand on the earth, you will experience sunrise and sunset at the same time. At the same time. ಸ್ವಲ್ಪ ಜಾಗ ಬಿಡಿ ಈ ಡಯಾಗ್ರಾಮ್ ಬರ್ಕೊಳ್ಳಕ್ಕೆ, ಟೈಮ್ ಕೊಡ್ತೇನೆ ನಾನು, ಸ್ವಲ್ಪ ಜಾಗ ಬಿಡಿ. ಅದಾದ್ಮೇಲೆ ಬರ್ಕೊಳ್ಳಿ. Since the earth is spherical in shape, since the earth is spherical in shape, since the earth is spherical in shape, only only half of the earth, since the earth is spherical in shape, only half of the earth can see the sun at a time. Since the earth is spherical in shape, only half of the earth can see the sun at a time. Only half of the earth can see the sun at a time, which experiences the day period. Sun at a time, which experiences the day period, which experiences the day period, whereas the other half, which is away from the sun, whereas the other half, which is away from the sun, experiences the night. Whereas the other half experiences the night. Okay, full stop. Next point al barkolli. Since the earth is spherical in shape, next point, since the earth is spherical in shape and it is rotating ಅಂದ್ರೆ ಏನು? ತಿರ್ಗೋದು ಈ ತರ. Since the earth is spherical in shape and it is rotating, different parts of the earth ಅಂದ್ರೆ ಭೂಮಿ ಮೇಲೆ ಬೇರೆ ಬೇರೆ ಜಾಗಗಳು ಅಂತ, different parts of the earth experience sunrise and sunset. Different parts of the earth experience sunrise and sunset in different parts of the time. Different parts of the earth experience sunrise and sunset in different parts of the time. Different parts of the time. Okay, one ನಿಮಿಷ. Okay, different parts of the time, different parts of the earth in different parts of the time. Okay, ಇವಾಗ ಈ ಡಯಾಗ್ರಾಮ್ ನ ಬರ್ಕೊಳ್ಳಿ. ಯು ಡ್ರಾ ದಿಸ್ ಟೂ ಡಯಾಗ್ರಾಮ್ಸ್. ದಿಸ್ ಇಸ್ ಡಯಾಗ್ರಾಮ್ 1. ಇಫ್ ಅರ್ತ್ ವಾಸ್ ಫ್ಲಾಟ್, ಇದನ್ನ ಬರ್ದಿಟ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗದಿದ್ರು ಕೂಡ ಡಯಾಗ್ರಾಮ್ ರೆಫರೆನ್ಸ್ ಕೊಡುತ್ತೆ. ಇದು ಫಸ್ಟ್ ಬರ್ಕೊಳ್ಳಿ. ಐ ಗಿವ್ ಯು ಅ ಮಿನಿಟ್. ಓಕೆ, ಎಸ್, ಜಸ್ಟ್ ಕಾಪಿ ಇಟ್ ಡೌನ್. ಯಾ, ಇದಾಯ್ತಲ್ವಾ? ಪ್ಲೀಸ್ ವಿಡಿಯೋನ ಪಾಸ್ ಮಾಡಿಕೊಂಡು ಈ ಡಯಾಗ್ರಾಮ್ನ ಕೂಡ ಬರ್ಕೋಬಿಡಿ ಸ್ಪೆರಿಕಲ್ ಅರ್ತ್ ಅಲ್ಲಿ. ಓಕೆ, ಎಸ್, ಪಾಸ್ ಮಾಡ್ಕೊಳ್ಳಿ, ನೀವು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. Since it is a demo, let's continue. ಆಯ್ತಾ? So let me come back. ಸೊ ನಿಮಗೆ ಫಸ್ಟ್ ಒನ್ ಅರ್ಥ ಆಗಿದೆ, ಸನ್ರೈಸ್ ಅಂಡ್ ಸನ್ಸೆಟ್ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಟೈಮಲ್ಲಿ ಆಗುತ್ತೆ. ಸೆಕೆಂಡ್ ಒನ್, ಸರ್ಕಮ್ ನೇವಿಗೇಷನ್ ಆಫ್ ದ ಅರ್ತ್. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ನೋಡಿ. ವೆನ್ ಐ ಸೇ ಸರ್ಕಮ್ ನೇವಿಗೇಷನ್, ಇವಾಗ ಕೇಳಿಸ್ಕೊಳ್ಳಿ ನೋಡಿ. ಸರ್ಕಮ್ ನೇವಿಗೇಷನ್ ಪ್ರಕಾರ ಏನು ಹೇಳ್ತಾರೆ, ಭೂಮಿ ಇನ್ ಕೇಸ್ ಫ್ಲಾಟ್ ಆಗಿದ್ರೆ, ಐ ಡ್ರಾ ದ ಸೇಮ್ ಡಯಾಗ್ರಾಮ್ ಬೇಕಾಗತ್ತೆ. ಇನ್ ಕೇಸ್ ಭೂಮಿ ಫ್ಲಾಟ್ ಆಗಿರೋರು ಏನು ಹೇಳ್ತಾರೆ ಅಂದ್ರೆ, ದ ಪೀಪಲ್ ಹೂ ಸೇ ದ ಅರ್ತ್ ಇಸ್ ಫ್ಲಾಟ್, ಭೂಮಿ ಮೇಲ್ಗಡೆ ಇಲ್ಲಿ ನಿಂತ್ಕೊಂಡಿದ್ದೀರಾ, ಭೂಮಿಯಿಂದ ನೆಟ್ಟಗೆ ಎಲ್ಲೂ ಟರ್ನ್ ಆಗ್ತಿಲ್ಲ, ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ, ಎಲ್ಲೂ ಟರ್ನ್ ಆಗದೆ ನೀವು ಸ್ಟ್ರೈಟ್ ಆಗಿ ನಡ್ಕೊಂಡು ಹೋಗ್ತಿದ್ರೆ, ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ಭೂಮಿಯಿಂದ ಕೆಳಗಡೆ ಬಿದ್ದ್ಬಿಡ್ತೀರಾ ಅಂತ ಹೇಳ್ತಾರೆ.
ನೀವು ಮುಂದೆ ಆದ್ರೂ ಹೋಗಿ ಹಿಂದೆ ಆದ್ರೂ ಹೋಗಿ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋದ್ರೆ ಯು ವಿಲ್ ಫಾಲ್ ಇನ್ ಟು ದಿಸ್ ಇಮ್ಯಾಜಿನರಿ ಸ್ಪೇಸ್. ನೀವು ಆ ಫ್ಲಾಟ್ ಅರ್ತ್ ಡಯಾಗ್ರಾಮ್ ನೀವು ನೋಡಿದ್ರಲ್ವಾ, ಭೂಮಿ ಈ ತರ ಇತ್ತು ಫ್ಲಾಟ್ ಆಗಿ. ಸೊ ಇದು ಸುತ್ತೂರ ಏನಿದೆ, ಇಲ್ಲಿ ಏನು ಇಲ್ಲ, ದರ್ ಇಸ್ ನೋ ಬೌಂಡ್ರಿ. ಇಫ್ ದ ಅರ್ತ್ ಇಸ್ ರಿಯಲಿ ಫ್ಲಾಟ್, ಇಫ್ ಯು ಕೀಪ್ ಆನ್ ವಾಕಿಂಗ್, ನಡೀತಾ 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 ನೀವು ಕೆಳಗಡೆ ಬಿದ್ದೋಗ್ತೀರಿ. ಇದು ಫ್ಲಾಟ್ ಅರ್ತ್ ಥಿಯರಿಯವರ ಬಿಲೀಫ್. ಅದೇ ನೀವೀಗ ಸ್ಪೆರಿಕಲ್ ಅರ್ತ್ ಥಿಯರಿಯವರ ಬಿಲೀಫ್ ನೋಡಿದ್ರೆ, ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್ ಅಂತ ಹೇಳೋ ಥಿಯರಿ ನೀವು ನೋಡೋದಾದ್ರೆ, ಇವಾಗ ಏನಾಗುತ್ತೆ, ಭೂಮಿ ಹೀಗಿದೆ, ದ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಭೂಮಿ ಹೀಗಿದೆ, ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಜೊತೆಗೆ ಗುರುತ್ವಾಕರ್ಷಣೆ ಶಕ್ತಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಆ ಫೋರ್ಸ್ ದಟ್ ಈಸ್ ಪುಲ್ಲಿಂಗ್ ಅಸ್ ಟುಗೆದರ್. ಫಾರ್ ಎಕ್ಸಾಂಪಲ್, ಈಗ ನಾನು ಜಂಪ್ ಮಾಡಿದ್ರೆ ವಾಪಸ್ ಭೂಮಿ ಮೇಲೆ ಬರ್ತೇನೆ, ದಿಸ್ ಬಿಕಾಸ್ ಆಫ್ ಅರ್ತ್ಸ್ ಗ್ರಾವಿಟಿ. ಸೊ ನೀವು ಎಲ್ಲೇ ನಿಂತ್ಕೊಂಡ್ರು ಕೂಡ ಭೂಮಿ ನಿಮ್ಮನ್ನ ಸೆಳಿತಾ ಇದೆ. ಸೊ ಇವಾಗ ಏನ್ ಹೇಳ್ತಿದ್ದಾರೆ ಸರ್ಕಮ್ ನೇವಿಗೇಷನ್ ಅವರು, ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ, ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಲೈಕ್ ದಿಸ್, ನಾನು ತಿರುಗದೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋದ್ರೆ, ತಿರುಗ್ತಿಲ್ಲ, ನಾನು ಸ್ಟ್ರೈಟ್ ಆಗಿ ನಡ್ಕೊಂಡು ಹೋದ್ರೆ ಏನಾಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ನಾನು ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದೆ, ಇಲ್ಲಿಗೆ ಬಂದೆ, ಬಂದೆ 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 ತಿರುಗ್ಕೊಂಡು ಬಂದು ನಾನು ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ತೇನೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಎವಿಡೆನ್ಸ್ ಗಿವನ್ ಬೈ ಸ್ಪೆರಿಕಲ್ ಅರ್ತ್ ಥಿಯರಿ ಬಿಲೀವರ್ಸ್. ಏನ್ ಹೇಳ್ತಿದ್ದಾರೆ, ಭೂಮಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರೋದ್ರಿಂದ, ಭೂಮಿ ಸ್ಪೆರಿಕಲ್ ಶೇಪ್ ಅಲ್ಲಿ ಇರೋದ್ರಿಂದ ನಾನು ಎಲ್ಲೂ ಟರ್ನ್ ಆಗದೆ ಸ್ಟ್ರೈಟ್ ಆಗಿ ನಡ್ಕೊಂಡು ಹೋದ್ರೆ ಭೂಮಿದು ಒಂದು ಸುತ್ತೂರ ಹೊಡ್ಕೊಂಡು, ಒಂದು ಕಂಪ್ಲೀಟ್ ರೌಂಡ್ ಹೊಡ್ಕೊಂಡು ವಾಪಸ್ ಅದೇ ಜಾಗಕ್ಕೆ ಬರ್ತೇನೆ ಅಂತ. ಅಂಡ್ ದಿಸ್ ವಾಸ್ ಫಸ್ಟ್ ಎಕ್ಸ್ಪೆರಿಮೆಂಟೆಡ್ ಬೈ ಮೆಗೆಲನ್. ಓಕೆ, ಇಲ್ಲಿದೆ ನೋಡಿ, ದ ಫಸ್ಟ್ ಎಕ್ಸ್ಪೆಂಡಿಚರ್, ಈ ತರ ಸರ್ಕ್ಯುಲರ್ ಎಕ್ಸ್ಪೆಂಡಿಚರ್ ಮಾಡಿದ್ದು ಮೆಗೆಲನ್ ಅವರು. ಬೇಕಾದ್ರೆ ಬರ್ಕೊಳ್ಳಿ, ಮೆಗೆಲನ್ ಹೆಸರು ಬರ್ಕೊಳ್ಳಿ, ಡಿಕ್ಟೇಷನ್ ಕೊಡ್ತೇನೆ ನಾನು. ಮೆಗೆಲನ್ ಅವರು, ಇವರು 1519 ಸ್ಟಾರ್ಟ್ ಮಾಡಿ 1522 ಸರ್ಕಮ್ ನೇವಿಗೇಷನ್ ಮುಗಿಸ್ತಾರೆ. ಫಸ್ಟ್ ಪರ್ಸನ್ ಟು ಗೋ ಫಾರ್ ಸರ್ಕಮ್ ನೇವಿಗೇಷನ್ ಆಫ್ ಅರ್ತ್, ಭೂಮಿ ಸುತ್ತೂರ ಒಂದು ಕಂಪ್ಲೀಟ್ ರೌಂಡ್ ಹೊಡೆದು ಭೂಮಿ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ ಅಂತ ಎವಿಡೆನ್ಸ್ ಕೊಟ್ಟವರು ಮೆಗೆಲನ್ ಅವರು 1519 ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿ 1522 ಇಸ್ವಿಯಲ್ಲಿ ಅವರು ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಆ ಟೈಮಲ್ಲಿ ಇನ್ನು ಇಂಟರ್ನೆಟ್ ಕೂಡ ಇಲ್ಲ. ವಿತ್ ಜಸ್ಟ್ ಬೈ ಪ್ರಿಡಿಕ್ಷನ್ಸ್, ಜಸ್ಟ್ ಬೈ studies, they were able to do this. ಆಯ್ತಾ, ಬರ್ಕೊಳ್ಳಿ, circumnavigation of earth. The second evidence, circumnavigation of the earth. In the year, approximately ಬರ್ಕೊಳ್ಳಿ, in the year 15, ನಿಮ್ಗೆ ಟೈಮ್ ಗೊತ್ತಿದೆ ಆಲ್ರೆಡಿ, in the year 1590s to 22, in the year 1590s to 22, Magellan, in the year 1590s to 22, Magellan undergone or underwent, Magellan underwent circumnavigation of earth. Magellan underwent circumnavigation of earth. Circumnavigation of earth. Circumnavigation of earth. Okay, ಇದು ಸೆಕೆಂಡ್ ಪ್ರೂಫ್, ಸಿಂಪಲ್ ಪ್ರೂಫ್. ಇದು ಥರ್ಡ್ ಒನ್, ಡಿಸ್ಅಪಿಯರೆನ್ಸ್ ಆಫ್ ಶಿಪ್. ಥರ್ಡ್ ಒನ್ ಬರ್ಕೊಳ್ಳಿ, ಡಿಸ್ಅಪಿಯರೆನ್ಸ್ ಆಫ್ ಶಿಪ್ ಇನ್ ದ ಸಿ ಆರ್ ಓಷಿಯನ್. Disappearance of ship in the sea or ocean. Disappearance of ship in the sea or ocean. ಇದು ನೀವು ನೋಡಿರ್ತೀರಾ, ಇನ್ ಕೇಸ್ ನೀವು ಕೋಸ್ಟಲ್ ಬೆಲ್ಟ್ ನಂತರ ಹೊನ್ನಾವರದವರಾಗಿದ್ರೆ, ಮಂಗಳೂರವರಾಗಿದ್ರೆ, ಕಾರವಾರ ಕಡೆಯವರಾಗಿದ್ರೆ ನೀವು ಇದನ್ನ ಅಬ್ಸರ್ವ್ ಮಾಡಿರ್ತೀರಾ. ಅದೇನಂದ್ರೆ, ಇದು ಬೀಚ್ ಅಂತ ಇಟ್ಕೊಳ್ಳಿ, ಹೇಳಿದ್ದೆ ಅಲ್ವಾ ಸ್ವಲ್ಪ ಮಿಸ್ಟೇಕ್ಸ್ ಆಗತ್ತಂತ. ಇದನ್ನ ಬೀಚ್ ಅಂತ ಇಟ್ಕೊಳ್ಳಿ, ಮತ್ತೆ ಸ್ವಲ್ಪ ದೂರ ಇಟ್ಕೊಳ್ಳೋಣ. ಇದನ್ನ ಬೀಚ್ ಅಂತ ಇಟ್ಕೊಳ್ಳಿ. ಓಕೆ, ನಾನು ಬೀಚಲ್ಲಿ ನಿಂತ್ಕೊಂಡು ಸಮುದ್ರ ನೋಡ್ತಾ ಇದ್ದೇನೆ, ನಾನು ಬೀಚಲ್ಲಿ ನಿಂತ್ಕೊಂಡು ಸಮುದ್ರ ನೋಡ್ತಾ ಇದ್ದೇನೆ. ಸಮುದ್ರನ ನೋಡುವಂತ ನನಗೆ ಸಡನ್ ಆಗಿ ಸಮುದ್ರದಿಂದ ಒಂದು ಹಡಗು ಮೇಲ್ಗಡೆ ಬಂದಂಗ ಅನ್ಸತ್ತೆ, ಒಂದು ಹಡಗು ಮೇಲ್ಗಡೆ ಬಂದಾಗ ಅನ್ಸುತ್ತೆ. ಆ ಹಡಗು ನನಗೆ ಹೇಗೆ ಕಾಣುತ್ತೆ ಅಂದ್ರೆ, ಮೊದಲನೇ ಸಲ ನಂಗೆ ಬರೀ ಆ ಹಡಗಿನ ಬಾವುಟ ಮಾತ್ರ ಕಾಣುತ್ತೆ, ಇಷ್ಟೇ ಕಾಣುತ್ತೆ ನಂಗೆ ಫಸ್ಟ್ ಟೈಮ್. ಹಡಗಿನ ಬಾವುಟ ಮಾತ್ರ ಕಾಣುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಹಡಗು ದಡದ ಕಡೆ ಬರ್ತಿರ್ಬೇಕಾದ್ರೆ ನನಗಿವಾಗ ಹಡಗಿನ ಫ್ಲಾಗ್ ಕೂಡ ಕಾಣುತ್ತೆ, ಮತ್ತೆ ಹಡಗಿನ ಮೇಲ್ಭಾಗ ಕೂಡ ಕಾಣುತ್ತೆ, ಇಷ್ಟೇ ಕಾಣುತ್ತೆ ನಂಗೆ. ಸ್ವಲ್ಪ ಹೊತ್ತಾದ್ಮೇಲೆ ಕಂಪ್ಲೀಟ್ ಹಡಗು ಕೂಡ ಕಾಣುತ್ತೆ, ಕಂಪ್ಲೀಟ್ ಹಡಗು ಕಾಣುತ್ತೆ. ಅದಾದ್ಮೇಲೆ ಕಂಪ್ಲೀಟ್ ಶಿಪ್ ಕೂಡ ಕಾಣುತ್ತೆ ನಂಗೆ. ಇದನ್ನ ನೀವು ಅಬ್ಸರ್ವ್ ಮಾಡಿರ್ತೀರ. ಐ ಥಿಂಕ್ ಯು ಪೀಪಲ್ ಹ್ಯಾವ್ ಅಬ್ಸರ್ವ್ ದಿಸ್. ಏನಾಗ್ತಿದೆ, ಸಮುದ್ರ ದಡದಲ್ಲಿ ನೀವು ನಿಂತ್ಕೊಂಡಾಗ ನಿಮ್ಮ ಪಕ್ಕದಲ್ಲಿ ಇರುವಂತ ಹಡಗು ನಿಮ್ಮನ್ನ ಬಿಟ್ಟು ದೂರ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಫಸ್ಟ್ ಇನಿಷಿಯಲಿ ಕಂಪ್ಲೀಟ್ ಶಿಪ್ ಕಾಣುತ್ತೆ. ಅದಾದ್ಮೇಲೆ ಶಿಪ್ ಸಮುದ್ರದ ಒಳಗೆ ಮುಳುಗ್ತಿದೆ ಅನ್ನೋ ಒಂದು ಭ್ರಮೆ ಉಂಟಾಗತ್ತೆ. ಅದಾದ್ಮೇಲೆ ಕೆಲವೊಂದು ಟೈಮಲ್ಲಿ ಶಿಪ್ ಕಂಪ್ಲೀಟ್ಲಿ ಫ್ಲಾಗ್ ಮಾತ್ರ ಕಾಣುತ್ತೆ, ಆಮೇಲೆ ಅದು ಕಂಪ್ಲೀಟ್ಲಿ ಡಿಸಪಿಯರ್ ಆಗುತ್ತೆ. ತುಂಬಾ ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಇದು ಯಾಕೆ ಆಗ್ತಿದೆ ಅಂದ್ರೆ, ದಿಸ್ ಇಸ್ ಬಿಕಾಸ್ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಅರ್ತ್ ಈ ತರ ಇದೆ, ಭೂಮಿ ಸ್ಪೆರಿಕಲ್ ಶೇಪ್ ಅಲ್ಲಿ ಇರೋದ್ರಿಂದ ಈ ತರ ಇದೆ. ಸೊ ಇನಿಷಿಯಲಿ ಇಲ್ಲಿ ನಿಂತ್ಕೊಂಡಿರುವಂತ ವ್ಯಕ್ತಿ, ಇಲ್ಲಿ ನಿಂತ್ಕೊಂಡಿರುವಂತ ವ್ಯಕ್ತಿ ಹತ್ರದಲ್ಲಿ ಇರೋದ್ರಿಂದ ನಿಮ್ಗೆ ಕಂಪ್ಲೀಟ್ ಹಡಗು ಕಾಣುತ್ತೆ ಈ ತರ. ಯು ವಿಲ್ ಬಿ ಏಬಲ್ ಟು ಸಿ ದ ಕಂಪ್ಲೀಟ್ ಶಿಪ್. ಈ ತರ ಕಾಣುತ್ತೆ, ಕಂಪ್ಲೀಟ್ ಆಗಿ ಕಾಣುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಹಡಗು ಈ ಜಾಗಕ್ಕೆ ಹೊರಟೋಗುತ್ತೆ. ಈಗ ಸಿನ್ಸ್ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್, ಅರ್ತ್ ಶಿಪ್ ಈ ತರ ಟರ್ನ್ ಆಗ್ತಿದೆ, ಸ್ಟ್ರೈಟೇ ಹೋಗ್ತಿದೆ ಹಡಗು.
ಬಟ್ ಕರ್ವೇಚರ್ ಇರೋದ್ರಿಂದ ಅದು ಕೆಳಗಡೆ ಹೋಗ್ತಿದೆ. ಇಲ್ಲಿರುವಂತ ವ್ಯಕ್ತಿಗೀಗ ಕಂಪ್ಲೀಟ್ ಹಡಗು ಕಾಣಲ್ಲ, ಅವನಿಗೆ ಬರೀ ಇಷ್ಟೇ ಹಡಗು ಕಾಣ್ತಿದೆ. ಸ್ವಲ್ಪ ಹೊತ್ತಾದ್ಮೇಲೆ ದ ಶಿಪ್ ಕಂಪ್ಲೀಟ್ಲಿ ಗೋಸ್ ಹಿಯರ್, ಕಂಪ್ಲೀಟ್ಲಿ ಟರ್ನ್ ಹಾಕೊಂಡು ಕೆಳಗೆ ಹೊರಟೋಗುತ್ತೆ. ಬಟ್ ಈ ವ್ಯಕ್ತಿಗೆ ಇವಾಗ ಹಡಗು ಕಾಣೋದೇ ಇಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ಕರ್ವೇಚರ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಇನ್ ಕೇಸ್ ಅರ್ತ್ ಸ್ಟ್ರೇಟ್ ಆಗಿದ್ದಿದ್ರೆ, ಇನ್ ಕೇಸ್ ಅರ್ತ್ ನಿಜವಾಗ್ಲೂ ಫ್ಲಾಟ್ ಆಗಿದ್ದಿದ್ರೆ, ಈ ತರ ಇದ್ದಿದ್ರೆ, ಇಲ್ಲಿ ನಿಂತ್ಕೊಂಡಿರುವಂತ ವ್ಯಕ್ತಿಗೆ ಹಡಗು ಇಲ್ಲಿದ್ರು ಕೂಡ ಫುಲ್ ಆಗಿ ಕಾಣಬೇಕು, ಹಡಗು ಇಲ್ಲಿದ್ರು ಕೂಡ ಫುಲ್ ಆಗಿ ಕಾಣಬೇಕು, ಅದೇ ರೀತಿ ಹಡಗು ಇಲ್ಲಿದ್ರು ಕೂಡ ಫುಲ್ ಆಗಿ ಕಾಣಬೇಕಾಗಿತ್ತು. ಬಟ್ ಈ ತರ ಕಾಣಲ್ಲ. ಯಾಕೆ? ಇಟ್ ಫೀಲ್ಸ್ ಲೈಕ್ the ship is entering into the ocean. It feels like ship is sinking inside the ocean. ಯಾಕೆ? Because earth is spherical in shape. ಇದನ್ನ ನಾವೇನಂತ ಕರಿತೇವೆ? This is the third proof, that is disappearance of the ship in sea or ocean. ಫ್ಲಾಟ್ ಆಗಿದ್ದಿದ್ರೆ, ಕಂಪ್ಲೀಟ್ಲಿ ಸ್ಟ್ರೈಟ್ ಆಗಿದ್ದಿದ್ರೆ, ಎಲ್ಲಿ ನಿಂತ್ಕೊಂಡಿದ್ರು ಕೂಡ ನಿಮ್ಗೆ ಹಡಗು ಕಾಣಬೇಕಿತ್ತು. ಬಟ್ ಏನಾಗ್ತಿದೆ, ಹಡಗು ಹೋಗ್ತಾ 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 ಮುಳುಗ್ತಿದೆ ಅನ್ನೋ ಭ್ರಮೆ ಉಂಟಾಗತ್ತೆ. ಬಿಕಾಸ್ ಅರ್ತ್ ಇಸ್ ಫ್ಲಾಟ್. ಸೊ ಇಲ್ಲಿರುವಂತ ಹಡಗು ಹಿಂಗ್ ಹೋಗಿ ಇಲ್ಲಿ ಇಟ್ಕೊಳ್ತೇನೆ ನೋಡಿ, ನನ್ನ ಬೆರಳನ್ನೇ ನೋಡಿ, ಇಲ್ಲಿರುವಂತ ಬೆರಳು ಹೋಗ್ತಾ 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 ಏನನ್ಸ್ತಿದೆ, ಮುಳುಗ್ತಾ ಇದೆ ಅನ್ನೋ ಭ್ರಮೆ ನಿಮ್ಗೆ ಉಂಟಾಗತ್ತೆ. ನೋಡಿ, ಇಲ್ಲಿರುವಂತ ಬೆರಳು ಹೋಗ್ತಾ 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 ಮುಳುಗ್ತಿದೇನೋ ಅಂತ ಅನಿಸ್ತಿದೆ, ಬಟ್ ಮುಳುಗ್ತಿಲ್ಲ. ಅದು ಆಕ್ಚುಲಿ ಅದು ಈ ತರ ಟ್ರಾವೆಲ್ ಆಗ್ತಾ ಹೋಗ್ತಿದೆ, ಬಿಕಾಸ್ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಈ ಎವಿಡೆನ್ಸ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. 3 ಎವಿಡೆನ್ಸಸ್ ಡಿಸ್ಕಸ್ ಮಾಡಿದ್ದೇವೆ. ಫಸ್ಟ್ ಒನ್, ಸನ್ರೈಸ್ ಅಂಡ್ ಸನ್ಸೆಟ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್. ಸೆಕೆಂಡ್ ಒನ್, ಸರ್ಕಮ್ ನೇವಿಗೇಷನ್ ಆಫ್ ದ ಅರ್ತ್. ಇದನ್ನ ಮೆಗೆಲೆನ್ ಅವರು ಮಾಡಿದ್ರು 1519 ಇಸ್ವಿಯಿಂದ ಹಿಡಿದು 1522 ಇಸ್ವಿಯಲ್ಲಿ. ಅದಾದ್ಮೇಲೆ ಡಿಸ್ಅಪಿಯರೆನ್ಸ್ ಆಫ್ ದ ಶಿಪ್ ಇನ್ ಸಿ ಆರ್ ಓಷನ್. ಇದು ನಿಮ್ಗೆ ಅರ್ಥ ಆಗುತ್ತೆ. ಸರ್ಕ್ಯುಲರ್ ಹೊರಿಝೋನ್ ಇದೆ ಅಲ್ವಾ, ಇದನ್ನ ನಾನು ಇವಾಗ ಮಾಡಲ್ಲ. ಬಿಕಾಸ್ ಇದು ಅರ್ಥ ಆಗ್ಬೇಕಾದ್ರೆ ನಿಮ್ಗೆ ಭೂಮಿದು ಇನ್ನೂ ತುಂಬಾ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಈ ಒಂದು ಕಾನ್ಸೆಪ್ಟ್ ನಾನು ಡೆಮೋ ಕ್ಲಾಸಲ್ಲಿ ಮಾಡಕ್ ಹೋಗಲ್ಲ, ಬಿಕಾಸ್ ನಿಮ್ಗೆ ಇದು ತಲೆಗೆಟ್ಟೋಗುತ್ತೆ. ಓಕೆ, ಬಿಕಾಸ್ ವಾಟ್ ಈಸ್ ಸರ್ಕ್ಯುಲರ್ ಹೊರಿಝೋನ್, ಹೆಂಗ್ ಕಾಣುತ್ತೆ, ಏನ್ ಕಾಣುತ್ತೆ, ವಾಟ್ ಈಸ್ ಹೊರಿಝೋನ್ ತುಂಬಾ ಡಿಸ್ಕಸ್ ಮಾಡಬೇಕು. ಇದೊಂದು ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ವಿ ವಿಲ್ ಡಿಸ್ಕಸ್ ಇಟ್ ಇನ್ ರೆಗ್ಯುಲರ್ ಕ್ಲಾಸಸ್. ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ಅದರ್ ಸೆಲೆಸ್ಟಿಯಲ್ ಬಾಡೀಸ್. ಅದರ್ ಸೆಲೆಸ್ಟಿಯಲ್ ಬಾಡೀಸ್, ಅದರ್ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ನೋಡಿ, I have not discussed the chapter of universe. ನಾನು ಯೂನಿವರ್ಸ್ ನ ಡಿಸ್ಕಸ್ ಮಾಡಿಲ್ಲ. ಬಟ್ ದಿಸ್ ಕಂಪ್ಲೀಟ್ ಯೂನಿವರ್ಸ್ ಇದೆ ಅಲ್ವಾ, ನಮ್ಮ ಮರ್ಕ್ಯೂರಿ, ವೀನಸ್, ಸೂರ್ಯ ಆಗಿರ್ಬೋದು, ಗ್ಯಾಲಕ್ಸೀಸ್ ಆಗಿರ್ಬೋದು, ತಾರಾಮಂಡಲ ಆಗಿರ್ಬೋದು, ಈ ಗ್ರಹಗಳಾಗಿರ್ಬೋದು, ಆಸ್ಟ್ರಾಯ್ಡ್ಸ್ ಆಗಿರ್ಬೋದು, ಮೀಟಿಯೋರೈಡ್ಸ್ ಆಗಿರ್ಬೋದು, ಕಾಮೆಟ್ಸ್ ಆಗಿರ್ಬೋದು. ಕನ್ನಡ ಟ್ರಾನ್ಸ್ಲೇಷನ್ ಕ್ಲಾಸಲ್ಲಿ ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ಈ ಭೂಮಿ ಹೊರಗಡೆ ಇರುವಂಥ, ಆಕಾಶದಲ್ಲಿ ಇರುವಂಥ ಪ್ರತಿಯೊಂದು ವಸ್ತು, ಇನ್ಕ್ಲೂಡಿಂಗ್ ನಾನು, ನೀವು, ಈ ಕ್ಯಾಮ್ರಾ, ಈ ಎಲ್ಲ ಒಂದಿದೆ ಅಲ್ವಾ, ಇದೆಲ್ಲ ಕೂಡ ಇದರ ಕಣಗಳು ಸೃಷ್ಟಿಯಾಗಿದ್ದು ಬಿಗ್ ಬ್ಯಾಂಗ್ ಅಲ್ಲಿ. We will discuss Big Bang theory in class, don't worry. ಇದನ್ನ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. ಆಯ್ತಾ? ಬಿಗ್ ಬ್ಯಾಂಗ್ ಇಸ್ ದ ಟೈಮ್ ಪೀರಿಯಡ್ ವೆರ್ ಯೂನಿವರ್ಸ್ ಸ್ಟಾರ್ಟೆಡ್. ಈ ಬ್ರಹ್ಮಾಂಡದ ರಚನೆ ಆಗಿದ್ದು ಬಿಗ್ ಬ್ಯಾಂಗ್ ಅಲ್ಲಿ. ಬಿಗ್ ಬ್ಯಾಂಗ್ ಆದ್ಮೇಲೆ there is something called as nebular hypothesis. ಇದನ್ನು ನಾನು ಮಾಡಿಲ್ಲ. This is nebular hypothesis. Nebular hypothesis ಅಂದ್ರೆ this is a theory that gives about the formation of solar system. ನಮ್ಮ ಈ ಸೋಲಾರ್ ಸಿಸ್ಟಮ್ ಇದೆ ಅಲ್ವಾ, ಸೂರ್ಯ ಮತ್ತೆ ನಮ್ಮ 8 ಗ್ರಹಗಳು, ಈ ಸೋಲಾರ್ ಸಿಸ್ಟಮ್ ರಚನೆ ಆಗಿದ್ರ ಬಗ್ಗೆ ನೆಬ್ಯುಲರ್ ಹೈಪೋಥೆಸಿಸ್ ಹೇಳುತ್ತೆ. ವಿ ವಿಲ್ ಡಿಸ್ಕಸ್ ಇಟ್ ಇನ್ ರೆಗ್ಯುಲರ್ ಕ್ಲಾಸಸ್, ಬೇಕಾಗಿಲ್ಲ. ಬಟ್ ಈಗ ನೆನ್ಪಿಟ್ಕೊಳ್ಳಿ, ನಿಮಗೆ ಗೊತ್ತು ಮರ್ಕ್ಯೂರಿ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಿದೆ, ವೀನಸ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ ಅಂತ ಕೂಡ ನಿಮ್ಗೆ ಗೊತ್ತಿದೆ. ಕಾಣುತ್ತೆ ನಮಗೆ, ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಮರ್ಕ್ಯೂರಿ, ವೀನಸ್ ಕಾಣುತ್ತೆ. ಅರ್ತ್ ನ ಬಿಡಿ, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್. ನೋಡಿ, ಮರ್ಕ್ಯೂರಿ, ವೀನಸ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ಈ 7 ಗ್ರಹಗಳೇನಿದೆ, ಇದು ಕೂಡ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ, 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 ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ, ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ. ನಮ್ಮ ಅಕ್ಕಪಕ್ಕದಲ್ಲಿರುವಂತ 7 ಗ್ರಹಗಳು, ಪ್ಲೂಟೋನ ತೆಗೆದಾಕಿದ್ದಾರೆ. ಯಾಕೆ ತೆಗೆದಾಕಿದ್ದಾರೆ ಮುಂದೆ ನೋಡೋಣ, ಈಗ ಸದ್ಯಕ್ಕೆ ಬೇಕಾಗಿಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ 7 ಗ್ರಹಗಳು ಸ್ಪೆರಿಕಲ್ ಶೇಪ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಭೂಮಿ ಮಾತ್ರ ಫ್ಲಾಟ್ ಶೇಪ್ ಅಲ್ಲಿ ಇರಕ್ ಹೇಗ್ ಸಾಧ್ಯ? ಅರ್ಥ ಆಗ್ತಿದ್ಯಾ? ವೆನ್ ಯು ಆರ್ ಆಬ್ಸರ್ವಿಂಗ್ ಮರ್ಕ್ಯೂರಿ, ವೀನಸ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ಈ 7 ಗ್ರಹಗಳು ಕೂಡ ಸ್ಪೆರಿಕಲ್ ಶೇಪ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಭೂಮಿ ಮಾತ್ರ ಹೇಗೆ ಒಂದು ಎಕ್ಸೆಪ್ಷನ್ ಆಗ್ಬೋದು? ಅದರಿಂದ ಕೂಡ ನಾವೇನಂತ ಎಸ್ಯೂಮ್ ಮಾಡ್ತೀವಿ, ಸಿನ್ಸ್ ಆಲ್ ದ ಪ್ಲಾನೆಟ್ಸ್ ಆರ್ ಸ್ಪೆರಿಕಲ್ ಇನ್ ಶೇಪ್, ದೆನ್ ಅರ್ತ್ ಕೆನಾಟ್ ಬಿ ಎನಿ ಎಕ್ಸೆಪ್ಷನ್. 7 ಗ್ರಹಗಳು ಒಂದೇ ತರ ಇರಬೇಕಾದ್ರೆ ಭೂಮಿ ಯಾಕೆ ಬೇರೆ ತರ ಇರುತ್ತೆ? ಇವನ್ ಅರ್ತ್ ಈ ಸ್ಪೆರಿಕಲ್ ಶೇಪ್ ಅಂತ ವಿ ಕ್ಯಾನ್ ಅನಲೈಸ್ ಫ್ರಮ್ ದಿಸ್. ನೆನ್ಪಿಟ್ಕೊಳ್ಳಿ, ಅವಾಗ ನಮ್ಮ ಹತ್ರ ಏನು ಕ್ಯಾಮ್ರಾಗಳಿರಲಿಲ್ಲ, ಅವಾಗ ನಮ್ಮ ಹತ್ರ ಸ್ಯಾಟಲೈಟ್ಗಳಿರಲಿಲ್ಲ, ಅವಾಗ ನಮ್ಮ ಹತ್ರ ರಾಕೆಟ್ಗಳಿರಲಿಲ್ಲ, ನಾಸಾ ಇರಲಿಲ್ಲ, ಇಸ್ರೋ ಇರಲಿಲ್ಲ. ಸೊ ನಮಗೆ ಹೊರಗಡೆ ಹೋಗಿ ನೋಡಕ್ ಆಗ್ತಿಲ್ಲ. ಬಟ್ ವಿ ಆರ್ ಏಬಲ್ ಟು ಮೇಕ್ ಸಮ್ ಕ್ಯಾಲ್ಕುಲೇಷನ್ಸ್. ಆ ಕ್ಯಾಲ್ಕುಲೇಷನ್ಸ್ ಬೇಸಿಸ್ ಮೇಲೆ ಕೂಡ ನಾವೇನಂತ ಹೇಳಿದ್ವಿ, ಅರ್ತ್ ಶುಡ್ ಬಿ ಸ್ಪೆರಿಕಲ್ ಇನ್ ಶೇಪ್ ಬಿಕಾಸ್ ಆಲ್ ದ ಅದರ್ ಪ್ಲಾನೆಟ್ಸ್ ಆರ್ ಆಲ್ಸೋ ಸ್ಪೆರಿಕಲ್ ಇನ್ ಶೇಪ್. ಆಯ್ತಾ? ಬರ್ಕೊಳ್ಳಿ. ದ ನೆಕ್ಸ್ಟ್ ಎವಿಡೆನ್ಸ್, other celestial bodies.
The next evidence, other celestial bodies. ಆಯ್ತಾ? All the other planets, celestial. Okay, celestial. All the other planets are spherical in shape. All the other planets are spherical in shape. All the other planets are spherical in shape. So Earth cannot be any exception. All the other planets are spherical in shape. So Earth cannot be any exception. Earth cannot be any exception. ಆಯ್ತಾ? ಇದಾದ್ಮೇಲೆ ಸ್ಪೇಸ್ ಫೋಟೋಗ್ರಾಫ್ಸ್ಗಿಂತ ಮೊದಲು ಇನ್ನೊಂದು ಬರ್ಕೊಳ್ಳಿ, 5A ಅಂತ. 5 ಅಲ್ಲೇ 5A ಬರ್ಕೊಳ್ಳಿ, ಅಲ್ಲೇ ಜಾಗ ಇದ್ರೆ. ದಿಸ್ ಇಸ್ ಸೋಲಾರ್ ಅಂಡ್ ಲೂನಾರ್ ಎಕ್ಲಿಪ್ಸ್. ಗ್ರಹಣ. ನೆಕ್ಸ್ಟ್ ಎವಿಡೆನ್ಸ್, ಸೋಲಾರ್ ಅಂಡ್ ಲೂನಾರ್ ಎಕ್ಲಿಪ್ಸ್. ಗ್ರಹಣ. ಓಕೆ, ಎಕ್ಲಿಪ್ಸ್, ಸೋಲಾರ್ ಅಂಡ್ ಲೂನಾರ್ ಎಕ್ಲಿಪ್ಸ್. ನೋಡಿ, generally we are talking in particular about lunar eclipse. Underline lunar eclipse. Chandra grahana. Lunar eclipse, Chandra grahana. Chandra grahana. ಹಳೆ ಕಾಲದಲ್ಲಿ ಕೇಳಿರ್ತೀರಾ, ಚಂದ್ರಗ್ರಹಣ ಸೂರ್ಯಗ್ರಹಣ ಟೈಮಲ್ಲಿ ಒಂದು ಹಾವು ಬರುತ್ತೆ, ಸೂರ್ಯನ ನುಂಗತ್ತೆ, ಚಂದ್ರನ ನುಂಗತ್ತೆ, ಅದೆಲ್ಲ ವರ್ಕೌಟ್ ಆಗಲ್ಲ. ಈಗ ಸೈನ್ಸ್ ಮುಂದೆ ಹೋಗಿದೆ. ಸೊ ಇವಾಗ ಏನ್ ಹೇಳ್ತಾರೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗ್ರಹಣ. ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ, ಬಿಕಾಸ್ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಮುಂದೆ ಮಾತಾಡೋಣ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ. ನೋಡಿ, ಗ್ರಹಣ ಹೇಗೆ ಕಾಸ್ ಆಗತ್ತೆ ಅಂದ್ರೆ, ಚಂದ್ರಗ್ರಹಣ, ಓಕೆ, ಮೂನ್. ಲೂನಾರ್ ಎಕ್ಲಿಪ್ಸ್, ಚಂದ್ರಗ್ರಹಣ ಹೇಗೆ ಆಗತ್ತೆ ಅಂದ್ರೆ, ಸೂರ್ಯ ಇರೋ ಜಾಗದಲ್ಲೇ ಇದ್ದಾರೆ, ಇದು ಸೂರ್ಯ, ಅವರು ಸನ್ ಇರೋ ಜಾಗದಲ್ಲಿ ಇದ್ದಾರೆ, ಇಲ್ಲಿ ಚಂದ್ರಮ ಇದ್ದಾರೆ, ದಿಸ್ ಇಸ್ ಅವರ್ ಮೂನ್, ಇಲ್ಲಿ ಚಂದ್ರ ಇದ್ದಾರೆ, ಇಲ್ಲಿ ಸೂರ್ಯ ಇದ್ದಾರೆ, ಅಲ್ಲಿ ಚಂದ್ರ ಇದ್ದಾರೆ. ಇವಾಗ ಏನಾಗತ್ತೆ ಅಂದ್ರೆ, ಸೂರ್ಯ ಮತ್ತೆ ಚಂದ್ರರ ಮಧ್ಯದಲ್ಲಿ, ಸೂರ್ಯ ಮತ್ತೆ ಚಂದ್ರರ ಮಧ್ಯದಲ್ಲಿ ಭೂಮಿ ಬರುತ್ತೆ. ದಿಸ್ ಇಸ್ ಹೌ ಲೂನಾರ್ ಎಕ್ಲಿಪ್ಸ್ ಹ್ಯಾಪನ್ಸ್. ಲೂನಾರ್ ಎಕ್ಲಿಪ್ಸ್ ಆಗೋದು ಈ ತರ. ಚಂದ್ರಗ್ರಹಣ ಯಾವಾಗ ಆಗತ್ತೆ, ಸೂರ್ಯ ಇರೋ ಜಾಗದಲ್ಲಿ ಇದ್ದಾರೆ, ಇಲ್ಲಿ ಚಂದ್ರ ಇದ್ದಾರೆ, ಮಧ್ಯದಲ್ಲಿ ಸೂರ್ಯ ಮತ್ತೆ ಚಂದ್ರರ ಮಧ್ಯದಲ್ಲಿ ಭೂಮಿ ಬರುತ್ತೆ. ಇವಾಗ ಏನಾಗತ್ತೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳತ್ತೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳತ್ತೆ. ಭೂಮಿ ಮೇಲೆ ಬಿದ್ದಾಗ ಸೂರ್ಯನ ಶ್ಯಾಡೋ, ನೆರಳು, ಸೂರ್ಯ ಅಲ್ಲ, ನಮ್ಮ ಭೂಮಿಯ ನೆರಳು, ಭೂಮಿಯ ನೆರಳು ಏನಿದೆ, ಭೂಮಿಯ ಶ್ಯಾಡೋ ಏನಿದೆ, ಆ ಶ್ಯಾಡೋ ಚಂದ್ರನ ಮೇಲೆ ಬೀಳುತ್ತೆ. ಏನ್ ಬೀಳ್ತಾ ಇದೆ ಇಲ್ಲಿ, ನೆರಳು ಬೀಳ್ತಾ ಇದೆ. ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಶ್ಯಾಡೋ ಆಫ್ ದ ಅರ್ತ್. ಶ್ಯಾಡೋ ಆಫ್ ಅರ್ತ್ ನೆನ್ಪಿಟ್ಕೊಳ್ಳಿ. ಏನಾಗ್ತಿದೆ, ಸೂರ್ಯ ಮತ್ತೆ ಚಂದ್ರರ ಮಧ್ಯದಲ್ಲಿ ಭೂಮಿ ಬರ್ತಿದೆ, ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳೋದ್ರಿಂದ ಭೂಮಿಯ ನೆರಳು ಬೀಳತ್ತೆ. ಆ ನೆರಳು ಯಾರ ಮೇಲೆ ಬೀಳತ್ತೆ, ಚಂದ್ರನ ಮೇಲೆ ಬೀಳತ್ತೆ. ಇನ್ ಕೇಸ್ ನೀವು ಚಂದ್ರನ ಎಕ್ಲಿಪ್ಸ್, ಲೂನರ್ ಎಕ್ಲಿಪ್ಸ್ ನೋಡಿದ್ರೆ, ಇನಿಷಿಯಲಿ ಮೊದಲು ಚಂದ್ರ ಈ ತರ ಕಾಣ್ತಾರೆ, ಸರ್ಕಲ್ ಆಗಿರತ್ತೆ, ಆಮೇಲೆ ಸ್ಲೋಲಿ ಈ ಜಾಗ ಕಪ್ಪಾಗ್ತಾ ಹೋಗುತ್ತೆ ಅಲ್ವಾ, ಇಲ್ಲಿ ಕಪ್ಪಾಗತ್ತೆ, ಆಮೇಲೆ ಈ ಭಾಗ ಕಪ್ಪಾಗತ್ತೆ, ಆಮೇಲೆ ಈ ಭಾಗ ಕಪ್ಪಾಗತ್ತೆ, ಆಮೇಲೆ ಈ ಭಾಗ ಕಪ್ಪಾಗತ್ತೆ. ಈ ಕಪ್ಪಾಗ್ತಿರುವಂತದ್ದೇನು, ದಿಸ್ ಇಸ್ ದ ಶ್ಯಾಡೋ ಆಫ್ ದ ಅರ್ತ್. ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಿದೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಚಂದ್ರ ಹಿಂಗಿರ್ತಾರೆ ಅಂಡ್ ಭೂಮಿಯ ನೆರಳು ಇದನ್ನ ಕಂಪ್ಲೀಟ್ ಆಗಿ ಸರೌಂಡ್ ಮಾಡುತ್ತೆ. ಈ ತರ ಆಗಲ್ಲ, ಎಕ್ಸ್ಪ್ಲನೇಷನ್ ಕೊಡ್ತಿರೋದು, ಈ ತರ ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ. ಇದರರ್ಥ ಏನು, ಭೂಮಿಯ ಆಕಾರ ಯಾವ್ದಿದೆ ಅದ್ರ ಶ್ಯಾಡೋ ಮೇಲೆ ಕೂಡ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ನೆರಳನ್ನ ನಿಮ್ಗೆ ತೋರಿಸೋದಾಗಿದ್ರೆ, ಐ ವುಡ್ ಹ್ಯಾವ್ ಶೋನ್ ಯು, ನನ್ನ ನೆರಳೇನಿದೆ ನನ್ನ ಆಕಾರದ ಪ್ರಕಾರನೇ ಬೀಳತ್ತೆ. ಅದೇ ರೀತಿ ಭೂಮಿಯ ಆಕಾರದ ನೆರಳು ಚಂದ್ರನ ಮೇಲೆ ಸರ್ಕ್ಯುಲರ್ ಶೇಪ್, ಸರ್ಕಲ್ ಶೇಪ್ ಅಲ್ಲೇ ಬೀಳುತ್ತೆ. ಬಿಕಾಸ್ ಅರ್ತ್ ಇಸ್ ಫ್ಲಾಟ್, ಅರ್ತ್ ಇಸ್ ಸ್ಪಿಯರ್ ಇನ್ ಶೇಪ್, ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಸಾರಿ, ಫ್ಲಾಟ್ ಅಲ್ಲ, ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಫಾರ್ ಎಕ್ಸಾಂಪಲ್ ತೋರಿಸ್ಬೇಕಂತ ಇದ್ರೆ ತೋರಿಸ್ತೇನೆ ನೋಡಿ. ಜಸ್ಟ್ ಫಾರ್ ಯುವರ್ ಎಕ್ಸಾಂಪಲ್ ಪರ್ಪಸ್ ಐ ವಿಲ್ ಶೋ ಯು. ಓಕೆ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಕಾಣುತ್ತೆ ಅಂತ ಅನ್ಕೊಳ್ತೇನೆ. ಇಲ್ಲಿ ನಮ್ಮ ಏನಿದು ಭೂಮಿ ಇದೆ, ಇದನ್ನ ಚಂದ್ರ ಅಂತ ಇಟ್ಕೊಳ್ಳಿ, ನನ್ನ ಫೋನ್ನ ಸೂರ್ಯ ಅಂತ ಇಟ್ಕೊಳ್ಳಿ. ನೆರಳು ಬೀಳತ್ತೆ ಅಲ್ವಾ, ಈ ನೆರಳು ಬೀಳೋದು ಕಾಣ್ತಿಲ್ಲ, ಇಟ್ಸ್ ಓಕೆ, ಇಟ್ಸ್ ಓಕೆ. ಈ ನೆರಳು ಬೀಳ್ತಿದೆ ಅಲ್ವಾ, ಈ ನೆರಳು ಸರ್ಕ್ಯುಲರ್ ಶೇಪಲ್ಲೇ ಬೀಳುತ್ತೆ. ಇನ್ ಕೇಸ್ ನೀವು ಮನೆಯಲ್ಲಿ ಬಾಲ್ ಇದ್ರೆ, ಚೆಂಡಿದ್ರೆ ನೋಡಿ, ಚೆಂಡಿಗೆ ಕೈ ಇಟ್ಟು ಬೆಳಕನ್ನ ಬಿಟ್ಟು ನೋಡಿದಾಗ ಇದ್ರ ನೆರಳು ಹಿಂದ್ಗಡೆ ಬೀಳತ್ತೆ ಅಲ್ವಾ, ಅದು ಸರ್ಕ್ಯುಲರ್ ಶೇಪಲ್ಲೇ ಬೀಳತ್ತೆ. ಇಲ್ಲಿ ಏನಾಗ್ತಿದೆ, ಸೂರ್ಯನ ಬೆಳಕು ನಮ್ಮ ಭೂಮಿ ಮೇಲೆ ಬೀಳ್ತಿದೆ, ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಿದೆ, ಚಂದ್ರನ ಮೇಲೆ ಅದು ಸರ್ಕ್ಯುಲರ್ ಶೇಪ್ ಅಲ್ಲೇ ಬೀಳುತ್ತೆ, ಗೋಲ್ ಗೋಲ್ ಆಗಿ ಬೀಳುತ್ತೆ, ಬಾಲ್ ಆಕಾರದಲ್ಲಿ ಬೀಳುತ್ತೆ. ಯಾಕಂದ್ರೆ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್. ದಿಸ್ ಇಸ್ ಒನ್ ಮೋರ್ ಎವಿಡೆನ್ಸ್. ಆಯ್ತಾ, ಬರ್ಕೊಳ್ಳಿ ಬರ್ಕೊಳ್ಳಿ. ಇನ್ ದ ಲೂನಾರ್ ಎಕ್ಲಿಪ್ಸ್, ಬರ್ಕೊಳ್ಳಿ, ಇನ್ ದ ಲೂನಾರ್ ಎಕ್ಲಿಪ್ಸ್, ಇಲ್ಲಿ 5A ಆಯ್ತಾ. ಇನ್ ದ ಲೂನಾರ್ ಎಕ್ಲಿಪ್ಸ್, ಇನ್ ದ ಲೂನಾರ್ ಎಕ್ಲಿಪ್ಸ್ ದ ಅರ್ತ್ ಕಮ್ಸ್ ಇನ್ ಬಿಟ್ವೀನ್. ಇನ್ ದ ಲೂನಾರ್ ಎಕ್ಲಿಪ್ಸ್, ಇನ್ ದ ಲೂನಾರ್ ಎಕ್ಲಿಪ್ಸ್
ಇಲ್ಲಿ ಆಯ್ತಾ. ಇನ್ ದ ಲೂನಾರ್ ಎಕ್ಲಿಪ್ಸ್ ದ ಅರ್ತ್ ಕಮ್ಸ್ ಬಿಟ್ವೀನ್ ದ ಸನ್ ಅಂಡ್ ದ ಮೂನ್. ಇನ್ ದ ಲೂನಾರ್ ಎಕ್ಲಿಪ್ಸ್ ದ ಅರ್ತ್ ಕಮ್ಸ್, ಮಧ್ಯದಲ್ಲಿ ಬರುತ್ತೆ ಅಂತ. ದ ಅರ್ತ್ ಕಮ್ಸ್ ಬಿಟ್ವೀನ್ ಸನ್, ಸೂರ್ಯ, ಅಂಡ್ ದ ಮೂನ್, ಚಂದ್ರ. ದ ಅರ್ತ್ ಕಮ್ಸ್ ಬಿಟ್ವೀನ್ ದ ಸನ್ ಅಂಡ್ ದ ಮೂನ್. ಎಸ್, ಬಿಕಾಸ್ ಆಫ್ ದಿಸ್, ದ ಶಾಡೋ ಆಫ್ ದ ಅರ್ತ್, ನೆರಳು. ಬಿಕಾಸ್ ಆಫ್ ದಿಸ್ ದ ಶಾಡೋ ಆಫ್ ದ ಅರ್ತ್, ಭೂಮಿ, ದ ಶಾಡೋ ಆಫ್ ದ ಅರ್ತ್ ಫಾಲ್ಸ್ ಆನ್ ದ ಮೂನ್. Because of this, the shadow of the earth falls on the moon, and it is circular in shape, and it is circular in shape. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. and it is circular in shape. ಇದೆಲ್ಲ ನೀವು ಡೇ ಟು ಡೇ ಅಬ್ಸರ್ವ್ ಮಾಡ್ತೀರಾ, ಬಟ್ ಇಷ್ಟು ದಿನ ಅಬ್ಸರ್ವ್ ಮಾಡಿರಲ್ಲ, ಇನ್ಮೇಲೆ ಅಬ್ಸರ್ವ್ ಮಾಡಿ. ಅದಾದ್ಮೇಲೆ ಸ್ಪೇಸ್ ಫೋಟೋಗ್ರಫಿ, ಆಯ್ತಾ, ಬರ್ಕೊಳ್ಳಿ. ಬೈ ದ ಪ್ರೋಗ್ರೆಸ್ ಆಫ್ ಸೈನ್ಸ್, ವಿ ಆರ್ ಏಬಲ್ ಟು ವಿಸಿಟ್ ದ ಔಟರ್ ಸ್ಪೇಸ್. ಬೈ ದ ಪ್ರೋಗ್ರೆಸ್ ಆಫ್ ಸೈನ್ಸ್, ವಿಜ್ಞಾನ ಮುಂದೆ ಹೋಗ್ತಿರೋದ್ರಿಂದ, ವಿ ಆರ್ ಏಬಲ್ ಟು ವಿಸಿಟ್ ದ ಔಟರ್ ಸ್ಪೇಸ್, ಆಕಾಶಕ್ಕೆ ಹೋಗ್ತಾ ಇದ್ದೇವೆ. ವಿ ಆರ್ ಏಬಲ್ ಟು ವಿಸಿಟ್ ದ ಔಟರ್ ಸ್ಪೇಸ್ ಯೂಸಿಂಗ್ ರಾಕೆಟ್ಸ್, and we are able to capture the photo of earth, and we are able to capture ಸೆರೆ ಹಿಡಿಯುವಂಥದ್ದು, and we are able to capture the photo of the earth, which clearly shows earth is spherical in shape. ನೋಡಿ ಫೋಟೋಗಳು ಬರ್ತಿದೆ, ನಾಸಾ ಅವರೆಲ್ಲ ಹೊಡಿತಿರ್ತಾರೆ. which clearly shows earth is spherical in shape. ಇದು ಕೂಡ this is the most important proof. ಇದು ರೀಸೆಂಟ್ ಪ್ರೂಫ್, ಅವಾಗ ಇರಲಿಲ್ಲ, ಆದ್ರೂ ಕೂಡ ಹಳೆ ಕಾಲ ಜನ ಗೊತ್ತಿತ್ತು ದಟ್ ಅರ್ತ್ ಇಸ್ ಸ್ಪೆರಿಕಲ್ ಇನ್ ಶೇಪ್ ಅಂತ. ದಿಸ್ ಇಸ್ ಒನ್ ಮೋರ್ ಪ್ರೂಫ್. ಇದಾದ್ಮೇಲೆ ನೆಕ್ಸ್ಟ್ ಪ್ರೂಫ್, ಇದು ಒಂದು ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ಜಸ್ಟ್ ಅ ಸೆಕೆಂಡ್, ಒಂದೇ ನಿಮಿಷ, ದೇವರೇ ಬರ್ಲಪ್ಪ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಬಂತು. ಸೊ ಇದು ಒಂದು ನಾನು ಸ್ಕಿಪ್ ಮಾಡ್ತೇನೆ, ಯಾವುದು ಸರ್ಕ್ಯುಲರ್ ಹಾರಿಜಾನ್, ಅದು ರೆಗ್ಯುಲರ್ ಕ್ಲಾಸಲ್ಲಿ ಮಾಡ್ತೇನೆ. ಇವಾಗ ಹೇಳಿದ್ರು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಸ್ಪೇಸ್ ಫೋಟೋಗ್ರಫಿ. ನೆಕ್ಸ್ಟ್ ಒನ್ ಬರ್ಕೊಳ್ಳಿ, ಪಿಲ್ಲರ್ಸ್ ಇನ್ಸ್ಟಾಲೇಷನ್ ಡ್ಯೂರಿಂಗ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್. ಇದು ಗೊತ್ತಿರಬೇಕು, ಅದಕ್ಕೆ ಪಿಲ್ಲರ್ಸ್ ಇನ್ಸ್ಟಾಲೇಷನ್ ಡ್ಯೂರಿಂಗ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್. ಸಿವಿಲ್ ಇಂಜಿನಿಯರ್ಸ್ ಯಾರಾದರೂ ಇದ್ರೆ ನಿಮ್ಗೆ ಇದು ಆಲ್ರೆಡಿ ಗೊತ್ತಿರತ್ತೆ, ಬೇರೆಯವ್ರಿಗೆ ಹೇಳ್ತಾ ಇದ್ದೇನೆ. ಪಿಲ್ಲರ್ ಇನ್ಸ್ಟಾಲೇಷನ್ ಡ್ಯೂರಿಂಗ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್. ನೋಡಿ, ಐ ವಿಲ್ ಕಮ್ ಟು ದ ಪಾಯಿಂಟ್. ಲಿಸನ್, ಅರ್ತ್ ಫ್ಲಾಟ್ ಆಗಿದ್ದಿದ್ರೆ ಅರ್ತ್ ಒಂದು ಸ್ಟ್ರೈಟ್ ಲೈನ್ ತರ ಇರುತ್ತೆ. ನನಗೀಗ ಬ್ರಿಡ್ಜ್ ಕಟ್ಟಬೇಕಪ್ಪ, ರೋಡ್ಗೋಸ್ಕರ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಇದ್ದೇವೆ. ಸೊ ಇದು ಬ್ರಿಡ್ಜ್ ಪ್ಲಾನ್, ಇದು ಬ್ರಿಡ್ಜ್ ಮೇಲ್ಗಡೆ ಒಂದು ಬ್ರಿಡ್ಜ್ ಹೋಗ್ಬೇಕು, ಆಯ್ತಾ, ಫ್ಲೈಓವರ್ ಅಥವಾ ಬ್ರಿಡ್ಜ್ ಹೋಗ್ಬೇಕಂತ ಇದ್ದಾಗ ಕೆಳಗಡೆ ಪಿಲ್ಲರ್ಸ್ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಅರ್ತ್ ಫ್ಲಾಟ್ ಆಗಿದ್ದಿದ್ರೆ ಇಲ್ಲಿರುವಂತ ಪಿಲ್ಲರ್ನ ಎತ್ತರ, ಪಿಲ್ಲರ್ಸ್ ಎತ್ತರ ಎಕ್ಸಾಕ್ಟ್ಲಿ ಸೇಮ್ ಆಗಿರ್ತಿತ್ತು. ಇದು 10 ಮೀಟರ್ ಪಿಲ್ಲರ್ ಅಂತ ಇದ್ರೆ, ಇಫ್ ದಿಸ್ ಇಸ್ 10 ಮೀಟರ್ಸ್ ಪಿಲ್ಲರ್, ಇದು ಕೂಡ 10 ಮೀಟರ್ಸೇ ಇರುತ್ತೆ. ಇಫ್ ಅರ್ತ್ ವಾಸ್ ರಿಯಲಿ ಫ್ಲಾಟ್, ಬ್ರಿಡ್ಜ್ ಕಟ್ಟೋಕ್ಕೋಸ್ಕರ ಬಳಸುವಂತ ಪಿಲ್ಲರ್ಗಳ ಎತ್ತರ ಸೇಮ್ ಆಗಿರ್ತಿತ್ತು. ಬಟ್ ಇನ್ ರಿಯಾಲಿಟಿ ಏನಾಗುತ್ತೆ ಅಂದ್ರೆ ಈ ತರ, ಅರ್ತ್ ಇಸ್ ನಾಟ್ ಅ ಫ್ಲಾಟ್ ಸರ್ಫೇಸ್, ಅರ್ತ್ ಇಸ್ ಅ ಸ್ಪೆರಿಕಲ್ ಸರ್ಫೇಸ್. ಈ ತರ ಇದೆ, ಅರ್ತ್ ಸ್ಪೆರಿಕಲ್ ಆಗಿದೆ. ನಾನೀಗ ಏನ್ ಕಟ್ಬೇಕಂತ ಇದ್ದೇನೆ, ನಾನು ಬ್ರಿಡ್ಜ್ ಕಟ್ಬೇಕಂತ ಇದ್ದೇನೆ. ಸೊ ದಿಸ್ ಇಸ್ ದ ಬ್ರಿಡ್ಜ್, ಮೇಲ್ಗಡೆ ರಸ್ತೆ, ದಿಸ್ ಇಸ್ ಅ ಫ್ಲೈಓವರ್ ಆರ್ ಅ ಬ್ರಿಡ್ಜ್. ಮೇಲ್ಗಡೆ ಫ್ಲೈಓವರ್ ಹೋಗ್ತಿದೆ. ಈಗ ಕೆಳಗಡೆ ನಾನು ಪಿಲ್ಲರ್ ಹಾಕ್ಬೇಕಾದ್ರೆ, ಕರೆಕ್ಟ್ ಆಗಿ ನೋಡಿ, ಕೆಳಗಡೆ ಪಿಲ್ಲರ್ ಹಾಕ್ಬೇಕಾದ್ರೆ ಇಲ್ಲಿರುವಂತ ಎತ್ತರ ಮತ್ತೆ ಇಲ್ಲಿರುವಂತ ಎತ್ತರ ಮೂರು ಕೂಡ ಬೇರೆ ಬೇರೆಯಾಗೇ ಇದೆ. ಕಾಣ್ತಿದೆ, there's a difference in the height of the pillars. ಇದೇ ತರ 10 ಮೀಟರ್ದೇ ಪಿಲ್ಲರ್ ಹಾಕಿದ್ರೆ ಈ ಪಿಲ್ಲರ್ ಮೇಲ್ ಬಂದ್ಬಿಡತ್ತೆ, ಈ 2 ಪಿಲ್ಲರ್ ಕೆಳಗೆ ಹೊರಟೋಗ್ಬಿಡತ್ತೆ. ಈ ಪ್ರಾಬ್ಲಮ್ ಇದೆ. whenever there is a construction of the bridges, ಯಾವಾಗ ಬ್ರಿಡ್ಜಸ್ ನ ಕನ್ಸ್ಟ್ರಕ್ಟ್ ಮಾಡ್ತಾರಲ್ವಾ, ಲಾಂಗ್ ರನ್ನಿಂಗ್ ಫ್ಲೈಓವರ್ ಬ್ರಿಡ್ಜಸ್, ಅರ್ತ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇರೋದ್ರಿಂದ ಪಿಲ್ಲರ್ಸ್ ನ ಎತ್ತರ ಕೂಡ ಮೇಲೆ ಕೆಳಗಾಗತ್ತೆ. ದಟ್ ಈಸ್ ಟು ಮೇಕ್ ಶೋರ್ ದಟ್ ದ ಫ್ಲೈಓವರ್ ಇಸ್ ಲುಕಿಂಗ್ ಸ್ಟ್ರೇಟ್. ಫ್ಲೈಓವರ್ ಸ್ಟ್ರೇಟ್ ಆಗಿ ಕಾಣಕ್ಕೋಸ್ಕರ ಪಿಲ್ಲರ್ ಅಡ್ಜಸ್ಟ್ಮೆಂಟ್ಸ್ ನ ಸಿವಿಲ್ ಇಂಜಿನಿಯರ್ಸ್ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಅ ಪ್ರೂಫ್. ಇದು ಕೂಡ ಇದೆ. ಯಾರಾದ್ರೂ ನಿಮಗೆ ಸಿವಿಲ್ ಇಂಜಿನಿಯರ್ ಫ್ರೆಂಡ್ಸ್ ಇದ್ರೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ ಬೇಕಿದ್ರೆ. ದ ಪಿಲ್ಲರ್ಸ್ ಆಫ್ ಮೇಕಿಂಗ್ ಅನ್ ಹೈವೇ ಕೀಪ್ಸ್ ಆನ್ ಚೇಂಜಿಂಗ್. ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆ? ದೇ ಹ್ಯಾವ್ ಟು ಅಡ್ಜಸ್ಟ್ ಟು ದ ಸ್ಪೆರಿಕಲ್ ಶೇಪ್ ಆಫ್ ದ ಅರ್ತ್. ಅರ್ತ್ ಸ್ಟ್ರೇಟ್ ಇದ್ದಿದ್ರೆ ಈ ತರ ಕಾಣ್ತಿತ್ತು ಗುರು,
but earth is not straight because of this. Earth is not straight, adrinda enagutte, there is a difference in the heights of the pillars. Earth is not straight, because of this there is a difference in the heights of the pillars. Idu kuda nimge clear ಆಗಿ ಗೊತ್ತಾಗುತ್ತೆ ಆಯ್ತಾ. ಬರ್ಕೊಳ್ಳಿ one more important proof is that, ಬರ್ಕೊಳ್ಳಿ one more important proof is that when a long flyovers are constructed, ಉದ್ದ 2-3 ಕಿಲೋಮೀಟರ್ ಆ ಥರ, when long flyovers are constructed, bridges are constructed, anything, when long flyovers are constructed, the pillars heights are not equal. The pillars heights are not equal. ಸಮಾನವಾಗಿರಲ್ಲ. The pillars heights are not equal because if earth was flat, the height of the pillar would be same. If earth was flat, chapati ತರ ಇದ್ದಿದ್ರೆ, if earth was flat, the height of the pillars would be same. ಆಯ್ತಾ. ಈ ಡಯಾಗ್ರಾಮ್ ಬಿಡಿಸ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಈ ಡಯಾಗ್ರಾಮ್ ಬಿಡಿಸ್ಕೊಳ್ಳಿ, ಸ್ವಲ್ಪ ಜಾಗ ಬಿಟ್ಟರು ಓಕೆ. ಈಗ ಈ ತರ ಇರುತ್ತೆ, ಸ್ವಲ್ಪ ಕೆಳಗೆ ಬಂದು ಬರ್ಕೊಳ್ಳಿ. ಬಟ್ ಇನ್ ರಿಯಾಲಿಟಿ earth is spherical in shape. ಗುಂಡ್ಗಾಗಿದೆ ರಾಗಿ ಮುದ್ದೆ ತರ. earth is spherical in shape, so we need to adjust the pillar heights. So we need to adjust the pillar heights so the flyover stays straight. So that the flyover stays straight. ಅರ್ಥ ಆಗ್ತಿದ್ಯಾ? There is a variation in the pillar's height. ಇನ್ನೊಂದು ಬರ್ಕೊಳ್ಳಿ, there is a variation in the pillar's height if three pillars of same height are installed at different distances. If three pillars of same height are installed at different distances far away from each other, ದೂರ ಬೇರೆ ಬೇರೆ ಜಾಗಗಳಲ್ಲಿ ದೂರ ಇನ್ಸ್ಟಾಲ್ ಮಾಡ್ತಿದ್ದಾರೆ. If three pillars are installed with same heights at different locations, same height ಇದೆ, ಇದು ಕೂಡ 10 ಮೀಟರ್, ಇದು ಕೂಡ 10 ಮೀಟರ್, ಇದು ಕೂಡ 10 ಮೀಟರ್. If three pillars of same height are installed in different locations with spaces, with distance, with spaces, okay, and observed together, ಒಂದೇ ಕಡೆ ನಾನು ಅಬ್ಸರ್ವ್ ಮಾಡಿದ್ರೆ, the middle placed pillar, the central pillar looks like rising upwards. Because due to the curvature, ಅಂದ್ರೆ spherical shape, ಅಂತಾನೆ ಬರ್ಕೊಳ್ಳಿ. Due to the spherical shape, the corner pillars look like sinking down. And the central pillar looks like rising up. ಈ ಡಯಾಗ್ರಾಮ್ ಬರ್ಕೊಳ್ಳಿ. ಲುಕ್ಸ್ ಲೈಕ್ ರೈಸಿಂಗ್ ಅಪ್ ನೋಡಿ, ನೀವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಒಂದು ಟೆಲಿಸ್ಕೋಪ್ ಯೂಸ್ ಮಾಡಿಕೊಂಡು, ಈ ಪಿಲ್ಲರ್ ಕೆಳಗಡೆ ಹೋಗಿದೆ ಅಂತ ಅನ್ಸುತ್ತೆ, ಬಟ್ ಈ ಪಿಲ್ಲರ್ ಮೇಲ್ಗಡೆ ಬಂದಿದೆ ಅಂತ ಅನ್ಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಮೂರು ಕೂಡ 10 meters ಇತ್ತು, ಹೈಟ್ ವಾಸ್ ಕಾನ್ಸ್ಟೆಂಟ್. ದೆನ್ ಹೂ ಈಸ್ ಮೇಕಿಂಗ್ ದಿಸ್ ಪಿಲ್ಲರ್ ಟು ಕಮ್ ಅಪ್? ಬಿಕಾಸ್ ಆಫ್ ದ ಸ್ಪೆರಿಕಲ್ ಶೇಪ್ ಆಫ್ ದ ಅರ್ತ್. ಇಲ್ಲಿಡುವಂಥ ಪೆನ್ ನೋಡಿ, ಇಲ್ಲಿ ನಾನು ಪೆನ್ ಪ್ಲೇಸ್ ಮಾಡಿದ್ರೆ ಕೆಳಗೆ ಹೊರಟೋಯ್ತು, ಇಲ್ಲಿ ಪ್ಲೇಸ್ ಮಾಡಿದ್ರೆ ಫುಲ್ ಮೇಲ್ಗಡೆ ಬಂತು, ಇಲ್ಲಿ ಪ್ಲೇಸ್ ಮಾಡಿದ್ರೆ ಮತ್ತೆ ಕೆಳಗಡೆ ಹೋಗುತ್ತೆ, ಬಿಕಾಸ್ ಆಫ್ ದ ಸ್ಪೆರಿಕಲ್ ಶೇಪ್ ಆಫ್ ದ ಅರ್ತ್. ಆಯ್ತಾ? ಲಾಸ್ಟ್ ಪಾಯಿಂಟ್, all the above points, first in that the last ವರ್ಗು, all the above points make it clear that the shape of the earth is, all the above points make it clear that the shape of the earth is spherical, and not flat.
the shape of the earth is spherical and not flat. So this is the topic, shape of the earth. ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಎನಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಮೈ ಟೀಮ್ ಅಂಡ್ ಐ ಆಮ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು ಡೌಟ್ಸ್ನ ಅಲ್ಲಲ್ಲೇ ಸಾಲ್ವ್ ಮಾಡ್ತೇವೆ. ಐ ಹೋಪ್ ಯು ರಿಯಲಿ ಎಂಜಾಯ್ಡ್ ದಿಸ್ ಸೆಷನ್. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ, ಬಿಕಾಸ್ ಇನ್ನು ಜಿಯೋಗ್ರಫಿ ತುಂಬ ದೊಡ್ಡದಿದೆ ಗುರು. ಐ ಹ್ಯಾವ್ ಡಿಸ್ಕಸ್ಡ್. ನೋಡಿ, ಸಮುದ್ರದಿಂದ ಒಂದು ಲೋಟ ನೀರು ತೆಗೆದಷ್ಟೇ ಮಾಡಿರೋದು ನಾನು. ಇನ್ನು ಸಮುದ್ರ ತುಂಬಾ ಆಳವಾಗಿದೆ, ಇನ್ನು ತುಂಬಾ ಕಲಿಯೋದಿದೆ. ಸೊ ಮೇಕ್ ಶ್ಯೂರ್ ಯು ಜಾಯಿನ್ ವಿತ್ ಅಸ್, ಮೇಕ್ ಶ್ಯೂರ್ ಯು ಜಾಯಿನ್ ಅವರ್ ಇನ್ಸ್ಟಿಟ್ಯೂಟ್ ಪ್ರಣತಿ ಅಕಾಡೆಮಿ. ಓಕೆ, ನಿಮ್ಮನ್ನ ಮತ್ತೆ ನೋಡ್ಬೇಕಂತ ಅನ್ಕೊಳ್ತೇನೆ. ಹ್ಯಾವ್ ಅ ಗ್ರೇಟ್ ಡೇ. ಬೈ ಬಾಯ್.